ಒಳ್ಳೆಯ ಹೊಡೆತ, ಭಯಾನಕ ಹೊಡೆತ. ಸಿರಾಜ್ ಮತ್ತೊಮ್ಮೆ ಅದೇ ಲಯದಲ್ಲಿ. ಅಬಾಬಾಬಾಬಾ, ಮೊದಲನೇ ಮ್ಯಾಚಿನಲ್ಲಿ ಉತ್ತಮ ಬ್ಯಾಟಿಂಗ್, ಅದೇ ರೀತಿ ಮುಕ್ತಾಯ. ತಂಡದ ಮೊತ್ತ 13. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಆಟವನ್ನ ಆಡ್ತಾ ಇದ್ದಾರೆ ಕಿಷ್ಕಿಂಧ ಲೆಪರ್ಸ್ ತಂಡದ ಆರಂಭಿಕ ದಾಂಡಿಗರು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಗ್ರೌಂಡ್ಲಿದ್ದ ಹೊರಗಿರ್ಬೇಕು. ಅಲ್ಲಿ ಒಳಗೆ ಕುಂತೀರಿ. ಅಲೋ, ಆ ಕಡೆ ಸ್ವಲ್ಪ ಹೊರಗಿರಪ್ಪ. ಲೈನ್ ಬಿಟ್ಟು ಹೊರಗೆ ಕೂಡ್ಬೇಕು ದಯವಿಟ್ಟು. ನಿಮಗಾಗಿ ನಿಮಗೋಸ್ಕರ ಇರುವಂತ ಈ ಒಂದು ಗಂಗಾವತಿ ಹಬ್ಬ, ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಟೂರ್ನಮೆಂಟ್ ಅನ್ನು ಯಶಸ್ವಿಗೊಳಿಸಬೇಕು. ಅಣ್ಣ, ಬ್ಯಾನರ್ ಇಂದ ಕುಂತಿದ್ರಿ, ಸ್ವಲ್ಪ ಬ್ಯಾನರ್ ಅದು ನಾವು ಇಲ್ಲಿಗೆ ಟಿವಿಯಲ್ಲಿ ಚೆನ್ನಾಗಿ ಕಾಣ್ಲಿಕ್ಕೆ ಹಾಕಿದೀವಿ. ಸ್ವಲ್ಪ ಬ್ಯಾನರ್ ಕಾಣಕತ್ತಾರ ನೀವು. 1 ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಸ್ಕೋರ್ 13. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮತ್ತೊಮ್ಮೆ ಎರಡನೇ ಓವರ್ ತೆಗೆದುಕೊಂಡು ನಿಮಗೊಂದ್ಸಲ ಹೇಳ್ಬೇಕನ ಸರಿ ಇರ್ಲಿ. ಒಳ ಕ್ಷೇತ್ರ ರಕ್ಷಣೆ, ಅದ್ಭುತ ಫೀಲ್ಡಿಂಗ್, ಜರ್ಸಿ ನಂಬರ್ 15 ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಎಸೆತಗಾರರು ಸಂದಾನಿ. ಊರ ತುದಿಯಿಂದ ಬರ್ತಾ ಇದ್ದಾರೆ. ವೈಯಕ್ತಿಕ ತಮ್ಮ ಮೊದಲನೇ ಓವರ್ ತೆಗೆದುಕೊಂಡು ಈ ಎರಡನೇ ಓವರ್ ಸೇಲು. ರಕ್ಷಣಾತ್ಮಕವಾಗಿ ಆಡುವಂತಹ ಪ್ರಯತ್ನ, ಭರ್ಜರಿಯಾದ ಓಡಾಟ ಮೈದಾನದ ಮಧ್ಯೆ. ಡೇಂಜರಸ್ ಜೊತೆ ಆಟ ನಡೀತಾ ಇದೆ ಮೈದಾನದ ಮಧ್ಯೆ. ಸದ್ದಾಂ ಮತ್ತು ಸಿರಾಜ್ ಶೇಖ್. ಎಸೆತಗಾರರು ಮತ್ತೆ ಬರ್ತಾ ಇದ್ದಾರೆ ಊರ ತುದಿದ ಸಮೂ ಸಂದಾನಿ. ಒಳ್ಳೆಯ ಎಸೆತಗಾರರು. ರಕ್ಷಣಾತ್ಮಕವಾಗಿ ಆಟವನ್ನ ಆಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿರಾಜ್ ಶೇಖ್. ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಆಗ್ತಾ ಇಲ್ಲ. ಒಳ್ಳೆಯ ಜಾಣತನದ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿರಾಜ್, ಇನ್ನೊಂದು ಕಡೆ ಸದ್ದಾಂ. ಮತ್ತೆ ಕವರ್ ಕ್ಷೇತ್ರದಲ್ಲಿ ತೊಡೆಂತ ಪ್ರಯತ್ನ, ಬಾಲನ್ನ ಹಿಂಬಾಲಿಸ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು ಟಿಪ್ಪು ಸುಲ್ತಾನ್. ಪ್ರಯತ್ನದಲ್ಲಿ ಅದ್ಭುತ ಹೊಡೆತ. ಮತ್ತೊಮ್ಮೆ ಸದ್ದಾಂ ಅವರಿಂದ ಜಾಣತನದ ಬ್ಯಾಟಿಂಗ್. ಕವರ್ಸಿನಲ್ಲಿ, ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಉತ್ತಮವಾದಂತ ಬ್ಯಾಟಿಂಗ್. ಮತ್ತೆ ತೊಡೆಂತ ಪ್ರಯತ್ನ, ಕವರ್ ಕ್ಷೇತ್ರದಲ್ಲಿ ಬಾಲನ್ನ ಹಿಂಬಾಲಿಸ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು. ಒಳ್ಳೆಯ ಕ್ಷೇತ್ರ ರಕ್ಷಣೆ, ಕೇವಲ 1 ಓಟವನ್ನ ಮಾತ್ರ ತೆಗೆದುಕೊಂಡ್ರು. ಒಳ್ಳೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಎಸೆತಗಾರರು ಸಮೂ ಸಂದಾನಿ. ರಕ್ಷಣಾತ್ಮಕವಾಗಿ ಆಡುವಂತಹ ಪ್ರಯತ್ನ, ರನ್ಔಟ್ ಆಗುವಂತಹ ಚಾನ್ಸಸ್ ಇತ್ತು. ಕೊಂಚ ಕ್ಷೇತ್ರ ರಕ್ಷಣೆ ವಿಫಲತೆಯಿಂದ 1 ಓಟವನ್ನ ಪಡೆದುಕೊಂಡ್ರು. 2 ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಸ್ಕೋರ್ 21. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 21. 2 ಓವರ್ ಮುಕ್ತಾಯ. ಕಳೆದ ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟನ್ನು ಬೀಸಿ ರಭಸವಾಗಿ ರನ್ನನ್ನು ಕಲೆ ಆಗ್ತಕ್ಕಂತಹ ಆಟಗಾರ ಇನ್ನು ಮೈದಾನದಲ್ಲಿ ಉಳಿದಾಡ್ತಾ ಇದ್ದಾರೆ ಸಿರಾಜ್ ಶೇಖ್. ಕಾದು ನೋಡಬೇಕಾಗುತ್ತೆ ಈ ಪಂದ್ಯದಲ್ಲಿ ತಂಡದ ಪರವಾಗಿ ಯಾವ ರೀತಿ ರನ್ನನ್ನು ಕಲೆ ಆಗ್ತಾರೆ ಅಂತೇಳಿ. ಈಗ ಎಸೆತಗಾರರಾಗಿ ಬರ್ತಾ ಇದ್ದಾರೆ ಅಲ್ಲಾ ಬಕ್ಷಿ. ಜಬರ್ದಸ್ತ್ ಎಸೆತಗಾರರು ಮುಂದೆ ಜಬರ್ದಸ್ತ್ ಹೊಡೆತಗಾರ.
ಉತ್ತಮ ಬೌಲಿಂಗ್. ಹಳ್ಳಿ ಹುಡುಗ ಅಲ್ಲ ಬಕ್ಷಿ. ಉತ್ತಮ ಬೌಲಿಂಗ್. ಒಳ್ಳೆಯ ಬ್ಯಾಟ್ಸ್ಮನ್ ಮುಂದ ತಮ್ಮ ಪ್ರದರ್ಶನ ಉತ್ತಮವಾಗಿ ನೀಡ್ತಾ ಇದ್ದಾರೆ. ಒಳ್ಳೆಯ ಬೌಲಿಂಗ್, ಅದ್ಭುತವಾದಂಥ ಬೌಲಿಂಗ್. ನಾಲ್ಕಕ್ಕೆ ಭಯಾನಕ ಹೊಡೆತ. ಸದ್ದಾಂ ತಂಡಕ್ಕೆ ಉತ್ತಮ ರನ್ ಕಲೆ ಹಾಕ್ತಾ ಇದ್ದಾರೆ ಒಂದ್ ಕಡೆಯಿಂದ. ಅದೇ ರೀತಿಯಾಗಿ ಒಳ್ಳೆಯ ಪಾರ್ಟ್ನರ್ಶಿಪ್ ನೀಡ್ತಾ ಇದ್ದಾರೆ ತಂಡಕ್ಕೆ. ಕಾದು ನೋಡೋಣ. ಈ ಒಂದು ಮೈದಾನದಲ್ಲಿ ಈ ಒಂದು ಒಳ್ಳೆಯ ಪಂದ್ಯವನ್ನು ವೀಕ್ಷಿಸಲು ಬಂದಂತಹ ನಮ್ಮ ಎಲ್ಲ ಗಂಗಾವತಿಯ ನಗರಸಭೆಯ ಸದಸ್ಯರಿಗೆ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮೂರು ಓವರ್ ಮುಕ್ತಾಯ. 27 रन, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. 3 ओवर के बाद 20 पर 7 रन, कोई विकेट नुकसान नहीं. एक बेहतरीन स्टार्ट देते हुए दोनों बल्लेबाज. एक तरफ सिराज, दूसरी ओर पर सद्दाम. इसके साथ मैं कमेंटेटर चेंज करता हुआ मेरा भाई मंजूर कमेंटेटर पे आते हुए. शामिद अपना वैयक्तिक पहला ओवर लेकर स्ट्राइक पर है सद्दाम. एक स्लो ओवर गेंद उठाकर मारने की कोशिश लॉन्ग ऑन दिशा पर. कोई फील्डर मौजूद नहीं. देखना होगा अंपायर का इशारा. गेंद टप्पा खाती हुई सीमा रेखा के बाहर. 4 रन. एक अच्छे लय में नजर आती हुई किष्किंधा लेपर्ड्स इस टूर्नामेंट में. सलामी बल्लेबाज एक तरफ सिराज, उनके साथ साथ एक युवा खिलाड़ी सद्दाम. एक अच्छी तालमेल बनती हुई दोनों बल्लेबाजों के बीच में. एक अच्छा सा पार्टनरशिप चलता हुआ. गेंदबाजों पर दबाव डालने में सफल होते हुए दोनों बल्लेबाज. खुद कप्तान रमेश मैक्सवेल थोड़ा फील्डिंग में बदलाव करते हुए. दोनों टीमों के लिए बहुत महत्वपूर्ण मैच इस मैदान में चलता हुआ. फिर से शामिद. उठाकर मारने की कोशिश लॉन्ग ऑन दिशा पर. खुद कप्तान रमेश मैक्सवेल मौजूद. आसानी से 1 रन लेने में सफल होते हुए सद्दाम धीरे धीरे वैयक्तिक और टीम का स्कोर बढ़ाते हुए. बहुत बढ़िया शॉट फाइन लेग की दिशा पर सिराज के बल्ले से निकलता हुआ. गेंद चलती हुई सीमा रेखा के बाहर. 4 रन. बहुत महंगे साबित होते हुए शामिद अपना पावर प्ले में पहली ओवर में. बढ़िया पार्टनरशिप चलती हुई. एक अच्छी तालमेल बनती हुई दोनों बल्लेबाजों के बीच. फिर से अच्छी गेंद, अच्छा सम्मान देते हुए सिराज. मिड विकेट की दिशा पर 1 रन से संतुष्ट होना पड़ेगा. सद्दाम जर्सी नंबर 8
एक अच्छी बल्लेबाजी उनके तरफ से देखने को मिलता हुआ। सबसे बढ़िया गेंद रिवर्स मारने की कोशिश नाकामयाब होते हुए, कोई मौका नहीं देते हुए बल्लेबाज को। फिर से बढ़िया गेंद बल्ले के बीचों बीच लगती हुई लॉन्ग ऑफ दिशा पर, फील्डर मौजूद आयशु एक बढ़िया फील्डिंग, 2 रन बचाने में सफल होते हुए। इसी के साथ अंपायर मुन्ना की तरफ से ओवर की समाप्त। टोटल स्कोर बढ़ता हुआ 4 ओवर के बाद 39 रन्स, 0 ವಿಕೆಟ್, 4 ಓವರ್ ಮುಕ್ತಾಯ, 39 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಅದೇ ರೀತಿ ಈ ಬಾರಿ ಗಂಗಾವತಿಯ ಶಾಸಕರಾದಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಮತ್ತು ಮೆಹಫೂಜ್ ಅಲಿ ಖಾನ್ ಅಣ್ಣವರ ಸಮ್ಮುಖದಲ್ಲಿ ಪರಂ ಜ್ಯೋತಿ ಅವರ ನೇತೃತ್ವದಲ್ಲಿ GPL 10ನೇ ವರ್ಷದ ದಶಕದ ಸಂಭ್ರಮಕ್ಕಾಗಿ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಎಲ್ಲ ಆಟಗಾರರಿಗೆ ಈ ಒಂದು ಉತ್ತಮವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಶಾಸಕರಿಗೆ ಮತ್ತು ಆತ್ಮೀಯ ಅಣ್ಣವರಿಗೆ ನಮ್ಮ ಪರವಾಗಿ, ನಮ್ಮೆಲ್ಲ ಗಂಗಾವತಿಯ ಸಮಸ್ತ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಕೆಲವೇ ತಿಂಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ KDPL ಅನ್ನ ಹಮ್ಮಿಕೊಂಡು ಉತ್ತಮವಾದಂತಹ ವೇದಿಕೆಯನ್ನು ಸಹ ಕೊಟ್ಟಿರುವಂತಹ ಭಾಷಾ ಪಾಂಡಿಂಗ್ ಅಣ್ಣವರು ಸಹ ಇವತ್ತು ಈ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಮೈದಾನದಲ್ಲಿ ಉಪಸ್ಥಿತಿ. ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯ ಆಟಗಾರರಿಗೆ ವೇದಿಕೆಯನ್ನು ಕೊಟ್ಟಿರುವಂತಹ ಭಾಷಾ ಪಾಂಡಿಂಗ್ ಅಣ್ಣವ್ರಿಗೆ ಇಂದಿನ ಪಂದ್ಯಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲ ಕಮಿಟಿಯ ಸಂಘದ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಳ್ಳೆಯ ಎಸೆತಗಾರರು ಪೆದ್ದಪ್ಪ ಕೇವಲ ಒಂದು ಓಟವನ್ನ ನೀಡಿದ್ರು. ಬ್ಯಾಟಿನ ಅಂಚು ತಗಲಿ ಸ್ಕ್ವಾಲ ಕ್ಷೇತ್ರದಲ್ಲಿ ಸಾಗಿತ್ತು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಸಂದಾನಿ ಅವರಿಂದ. ಅದೇ ರೀತಿ ಪ್ರಥಮ ಬಹುಮಾನ 2 ಲಕ್ಷ ರೂಪಾಯಿಗಳು ನಗದು ಮತ್ತು ಟ್ರೋಫಿ ಇರುತ್ತೆ. ದ್ವಿತೀಯ ಬಹುಮಾನ 1,50,000 ರೂಪಾಯಿ ಟ್ರೋಫಿ ಇರುತ್ತೆ. ತೃತೀಯ ಬಹುಮಾನ 50,000 ರೂಪಾಯಿಗಳು ಒಂದು ಟ್ರೋಫಿ ಒಳಗೊಂಡಿರುತ್ತೆ. ಇವತ್ತು ಒಳ್ಳೆಯ ಲಯದಲ್ಲಿ ಕಾಣ್ತಾ ಇದ್ದಾರೆ ಸದ್ದಾಂ. ಕೇವಲ ಒಂದು ಓಟವನ್ನ ಪಡೆದುಕೊಂಡ್ರು ಸದ್ದಾಂ. ರಭಸವಾಗಿ ಇವತ್ತು ರನ್ನನ್ನ ಕಲೆ ಹಾಕುವುದಕ್ಕೆ ತಮ್ಮ ತಂಡಕ್ಕೆ ಮೈದಾನದಲ್ಲಿ ನಿಂತು ಆಡ್ತಾ ಇದ್ದಾರೆ. ಕಾದು ನೋಡ್ಬೇಕಾಗತ್ತೆ ಯಾವುದರ ಒಂದು ಟಾರ್ಗೆಟ್ ಅನ್ನ ನೀಡ್ತಾರೆ ಅಂತ ಹೇಳಿ. ಅದ್ಭುತವಾದ ಎಸೆತ, ಡಾಟ್ ಬಾಲ್ ಎಂದು ನಿರ್ಣಾಯಕರು ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಇವತ್ತಿನ ನಿರ್ಣಾಯಕರಾಗಿ ಮೊಹಮ್ಮದ್ ನಫೀಸ್ ಮತ್ತು ಮುನ್ನಾ. ಅದ್ಭುತವಾದ ಎಸೆತ, ಬ್ಯಾಟಿನ ಅಂಚು ತಗಲಿ ನೇರವಾಗಿ ಗೂಟ ರಕ್ಷಣ ಅವರ ಕೈಯಲ್ಲಿ ಸಾಕ್ತಾ ಇದೆ. ಒಳ್ಳೆಯ ವಿಕೆಟ್ ಅನ್ನ ಪಡೆದುಕೊಂಡ್ರು ಯುವ ನಾಯಕ ತಂಡ. ಅದೇ ರೀತಿ ಒಟ್ಟಾರೆ 8 ತಂಡಗಳು, ತಂಡದ ಮಾಲೀಕರು ತಮ್ಮ ತಮ್ಮ ತಂಡಗಳನ್ನು ಖರೀದಿ ಮಾಡಿಕೊಂಡು ಎಲ್ಲ ನಮ್ಮ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಆಟಗಾರರಿಗೆ ಒಂದು ವೇದಿಕೆಯನ್ನು ಕೊಟ್ಟಿರೋದಕ್ಕೆ ಅವರು ಸಹ ಕಾರಣೀಕರ್ತರು. ಅವ್ರಿಗೂ ಕೂಡ ನಮ್ಮೆಲ್ಲ ಆಟಗಾರರ ಪರವಾಗಿ, ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಯುವ ನಾಯಕ ತಂಡದ ಮಾಲೀಕರಾದಂತಹ ಆತ್ಮೀಯ ಗೆಳೆಯರು ಹೊಸಮಲ್ಲಿ ರಮೇಶ್ ನಾಯಕ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಕಿಷ್ಕಿಂದ ಲೆಪರ್ಸ್ ತಂಡದ ಮಾಲೀಕರು, ಎಲ್ಲ ನಮ್ಮ ನಗರಸಭೆ ಸದಸ್ಯರಾದಂಥ ಎಲ್ಲ ಗೆಳೆಯರ ಬಳಗ, ನವೀನ್ ಮಾಲಿ ಪಾಟೀಲ್ ನಗರಸಭೆ ಸದಸ್ಯರು, ಮುಸ್ತಾಕ್ ಅಲಿ ನಗರಸಭೆ ಸದಸ್ಯರು, ರಮೇಶ್ ಅಣ್ಣ ಚೌಡ್ಕಿ ಅಣ್ಣವರು ಸಹ ರಾಜ್ ಮೊಹಮ್ಮದ್ ಇಸ್ಲಾಂಪುರ್ ನಗರಸಭೆ ಸದಸ್ಯರು. ಹೊಸ ದಾಂಡಿಗನಾಗಿ ಬರ್ತಾ ಇದ್ದಾರೆ ತಾಜುದ್ದೀನ್ ತಂಡದ ನಾಯಕ. ಎಲ್ಲ ನಗರಸಭೆ ಸದಸ್ಯರುಗಳಿಗೆ ತಮ್ಮ ತಂಡವನ್ನು ಖರೀದಿ ಮಾಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಜಬರ್ದಸ್ತ್ ಹೊಡೆತ, ಲಾಂಗ್ ಆಫ್ ಕ್ಷೇತ್ರದಲ್ಲಿ ಉತ್ತಮವಾದ ಹೊಡೆತ, 1 ಬೌನ್ಸ್ ಬೌಂಡರಿ.
ರಭಸವಾಗಿ ಬ್ಯಾಟನ್ನ ಬೀಸಲು ಅದೇ ರೀತಿ ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್ ತಂಡದ ಮಾಲೀಕರು ಆತ್ಮೀಯ ಗೆಳೆಯರಾಗಿರುವಂತಹ ಮೊಹಮ್ಮದ್ ಹನೀಫ್ ಮತ್ತು ಸುಬಾನ್ ಡಾಲಿ ಅವರು ಸಹ ತಮ್ಮ ತಂಡವನ್ನು ಖರೀದಿ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಮಹಾಬಲ ತಂಡದ ಮಾಲೀಕರು ಆತ್ಮೀಯ ಅಣ್ಣವರಾಗಿರುವಂತಹ ಗಾಂಧಿನಗರ್ ಮಂಜು ಅಣ್ಣವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ತೊಡೆಂತ ಪ್ರಯತ್ನ, ಬ್ಯಾಟಿನ ಅಂಚು ತಗಲಿ ನೇರವಾಗಿ ಪ್ರವೀಣ್ ಜೋನ್ಸ್ ಅವರ ಕೈಯಲ್ಲಿ ಕ್ಯಾಚ್ ನೀಡಿ ತಮ್ಮ ಮನೆಗೆ ತೆರಳ್ತಾ ಇದ್ದಾರೆ ನಾಯಕ್. ಇನ್ನೊಬ್ಬ ದಾಂಡಿಗ ಬರ್ತಾ ಇದ್ದಾರೆ ಮೈದಾನಕ್ಕೆ. ರಿಯಾನ್ ಒಬ್ಬ ಕಿರಿಯ ಆಟಗಾರ, ಸತತವಾಗಿ ವಿಕೆಟ್ ಗಳನ್ನ ಕಳೆದುಕೊಳ್ತಾ ಇದೆ ಕಿಷ್ಕಿಂಧ. 5 ಓವರ್ ಮುಕ್ತಾಯ, 45, 2 ವಿಕೆಟ್ ನಷ್ಟಕ್ಕೆ. 5 ओवर के बाद टोटल स्कोर बढ़ता हुआ 45, लॉस ऑफ 2 विकेट्स. ಆಲ್ರೆಡಿ ನಾವು ಸೂಚನೆಯನ್ನ ಕೊಟ್ಟಿರ್ತೀವಿ. ಮ್ಯಾಚ್ ಬಾಲ್ ಏನಿರುತ್ತೆ 5 ಓವರ್ ವರೆಗೂ ಅದು ಆಡಿದ ತಕ್ಷಣ ಆ ಬಾಲ್ ಅಂಪೈರ್ ಹತ್ರ ಕೊಡಬೇಕು. ತದನಂತರ ಒಂದು ಬಾಲ್ ಅನ್ನ ಕೊಡ್ಲಾಗ್ತದೆ. ಹಳೆ ಬಾಲ್ ನೀವು ಸೆಲೆಕ್ಟ್ ಮಾಡಿದ ಬಾಲ್ ಆಡಬೇಕು. ಆ ಬಾಲ್ ಏನಾದರೂ ಚೇಂಜ್ ಮಾಡೋದಿತ್ತಂದ್ರೆ ಅಂಪೈರ್ ಹತ್ರ ಇದ್ದಿದ್ದು ಮ್ಯಾಚ್ ಬಾಲ್ ತಗೊಂಡೇ ಆಡಬೇಕು. ಇನ್ ಕೇಸ್ ಆ ಬಾಲ್ ಏನಾದರೂ ಕಳೆದು ಹೋದ್ರೆ ಹೊಸ ಬೇರೆ ಹಳೆ ಬಾಲ್ ಅನ್ನ ಕೊಡ್ಲಾಗ್ತದೆ. ಎಲ್ಲ ತಂಡದವರಿಗೆ, ಎಲ್ಲ ಆಟಗಾರರಿಗೆ ಒಂದೇ ನಿಯಮ. ತಂಡದ ಈ ಒಂದು ಟೂರ್ನಮೆಂಟ್ನ ಕಮಿಟಿಯವರು ಯಾವುದೇ ತಂಡದ ಪರವಾಗಿರೋದಿಲ್ಲ. 8 ತಂಡಗಳು ಸಹ ನಮ್ಮ ತಂಡಗಳು. ಯಾರು ಉತ್ತಮವಾಗಿ ಆಟ ಆಡ್ತೀರಾ ಅವ್ರು ಜಯಶೀಲರಾಗ್ತೀರಾ. ಯಾವುದೇ ತಂಡದ ನಾಯಕರಾಗ್ಲಿ ಮಾಲೀಕರಾಗ್ಲಿ ಯಾವುದೇ ಅಪಾರ್ಥವನ್ನು ಮಾಡ್ಕೋಬಾರ್ದು ಅಂತೇಳಿ ನಾವು ಕಳಕಳಿಯಾಗಿ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೋತಾ ಇದ್ದೀವಿ. ಒಟ್ಟಾರೆ ಉತ್ತಮವಾದಂಥ ಆಟವನ್ನ ಎಲ್ಲ ಪ್ರೇಕ್ಷಕರಿಗೆ ಮನರಂಜನೆಯನ್ನ ನೀಡಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ನಮ್ಮ ಹತ್ರ ಅಂತೇಳಿ ಇಮಾಮಣ್ಣ ನಾನು ಮತ್ತೊಮ್ಮೆ ಕಳಕಳಿಯಾಗಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ಸ್ಟಾರ್ಟ್ ಮಾಡಿದ್ದು जोन्स, एक अनुभवी सीनियर गेंदबाज, अपना पहला ओवर लेकर स्ट्राइक पर है सद्दाम. एक अच्छी लाइन में चलती हुई किंदल लेपर्ड्स. एक अच्छा मैच देखने को मिलता हुआ सभी प्रेक्षकों को. बढ़िया गेंद, अच्छा सम्मान देते हुए सद्दाम 1 रन लेने में सफल होते हुए. इसी के साथ एक नए बल्लेबाज प्रवीण, एक युवा खिलाड़ी पहली बार डेब्यू करते हुए जीपीएल सीजन में. थोड़ा सा फील्डिंग में बदलाव करते हुए कप्तान रमेश मैक्सवेल. अंपायरिंग के रूप में मोहम्मद नफीस, दूसरी तरफ मुन्ना. बेहतरीन मैच. ಈಗ ಎಸೆತಗಾರರಾಗಿ ಪ್ರವೀಣ್ ಜೋಸ್, ವೇಗವಾಗಿ ಎಸೆತಕ್ಕಂತ ಆಟಗಾರರು ರಿಯಾನ್. ಜಬರ್ದಸ್ತ್ ಎಸೆತ, ಯಾರ್ಕರ್ ಎಸೆತ ಮಾಡುವಂತ ಪ್ರಯತ್ನ. ಯಾವುದೇ ಓಟವನ್ನ ನೀಡ್ತಾ ಇಲ್ಲ ಪ್ರವೀಣ್ ಜೋನ್ಸ್. ಒಬ್ಬ ಹಿರಿಯ ಆಟಗಾರರು, ಗಂಗಾವತಿಯ ಪರವಾಗಿ ಹಲವಾರು ಪಂದ್ಯಗಳನ್ನು ಆಡಿರ್ತಕ್ಕಂಥ ಅನುಭವ ಇವರಲ್ಲಿ. ಕಾದು ನೋಡ್ಬೇಕಾಗುತ್ತೆ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ತಂಡದ ಪರವಾಗಿ ಎಸೆತಗಳನ್ನ ಎಸೆತಾರೆ ಅಂತೇಳಿ. ಇನ್ನೊಂದು ಕಡೆ ಇನ್ನು ಸದ್ದಾಮ್ ಉಳಿದು ಆಡ್ತಾ ಇದ್ದಾರೆ. ರಭಸವಾಗಿ ಬ್ಯಾಟನ್ನ ಆಟಗಾರ. ಜಬರ್ದಸ್ತ್ ಎಸೆತಗಳನ್ನ ಎಸೆತಾ ಇದ್ದಾರೆ ಪ್ರವೀಣ್ ಜೋನ್ಸ್. ಒಳ್ಳೆಯ ಲಯದಲ್ಲಿ ಕಾಣ್ತಾ ಇದ್ದಾರೆ ಇವತ್ತು. ಸಮವಸ್ತ್ರದ ಸಂಖ್ಯೆ 11 ಎಸೆತಗಾರರ ಪಟ್ಟಿಯಲ್ಲಿ ಜಬರ್ದಸ್ತ್ ಎಸೆತಗಾರ ಪ್ರವೀಣ್ ಜೋನ್ಸ್. ಜಬರ್ದಸ್ತ್ ಎಸೆತ, ವೇಗವಾಗಿ ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ.
ಒಳ್ಳೆಯ ಮಾತಿನ ಚಕಮಕಿಯೊಂದಿಗೆ ಕ್ಷೇತ್ರರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ರಮೇಶ್ ಮ್ಯಾಕ್ಸಿ ಅವರ ತಂಡ. ಯುವ ನಾಯಕ ರಭಸವಾಗಿ ವೇಗವಾಗಿ ಎಸಿತಾ ಇದ್ದಾರೆ ಪ್ರವೀಣ್ ಜೋನ್ಸ್. ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ. ಎತ್ತಿಬಿಡುವಂತ ಪ್ರಯತ್ನ, ಕೊಂಚ ಬ್ಯಾಟಿನ ಅಂಚು ತಗಲಿತ್ತು. ಓವರ್ ಮುಕ್ತಾಯ. ತಂಡದ ಮೊತ್ತ 6 ಓವರ್ ಮುಕ್ತಾಯ, 46, 2 ವಿಕೆಟ್ ನಷ್ಟಕ್ಕೆ. ಅದೇ ರೀತಿ ಸುಲ್ತಾನ್ ಟೈಗರ್ಸ್ ತಂಡವನ್ನು ಖರೀದಿ ಮಾಡಿರುವಂತಹ ಮಾಲೀಕರು ಸ್ವಾಭಿಮಾನಿ ಗೌಸ್ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಅದೇ ರೀತಿ ಕಾಂತಾರ ಟೀಮನ್ನು ಸಹ ಒಬ್ರು ಖರೀದಿ ಮಾಡ್ಕೊಂಡಿರ್ತಾರೆ ಮಾಲೀಕರು. ಆತ್ಮೀಯ ಅಣ್ಣವರಾಗಿರುವಂತಹ ಕುಮಾರಸ್ವಾಮಿ ಅಣ್ಣವ್ರಿಗೂ ನಮ್ಮ ಕಮಿಟಿಯ ಪರವಾಗಿ ಸಮಸ್ತ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಮೊಟ್ಟ ಮೊದಲಿಗೆ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಮೊದಲು ಕಾರಣೀಕರ್ತರಾಗೋದು ಪ್ರೇಕ್ಷಕರು. ಮೈದಾನದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ನಮ್ಮ ಕಮಿಟಿಯ ಪರವಾಗಿ, ನಮ್ಮ ಎಲ್ಲ ಆಟಗಾರರ ಪರವಾಗಿ, ಮಾಲೀಕರ ಪರವಾಗಿ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಪ್ರೇಕ್ಷಕರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಕೆಲ ದಿನಗಳ ಅಂತರದಲ್ಲಿ ಟೂರ್ನಮೆಂಟ್ ಮುಕ್ತಾಯ ಹಂತಕ್ಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ನಿಮ್ಮ ಸದಾ ಬೆಂಬಲ, ಪ್ರೀತಿ ಇದೇ ರೀತಿ ಇರಲಿ ಎಲ್ಲ ಆಟಗಾರರ ಮೇಲೆ, ಟೂರ್ನಮೆಂಟ್ ಮೇಲೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಮತ್ತೆ ಎಸೆತಗಾರರಾಗಿ ರಮೇಶ್ ಮ್ಯಾಕ್ಸಿ, ನಾಯಕನ ಎಸೆತಗಳು ತಮ್ಮ ಊರ ತುದಿಯಿಂದ, ಈಜುಕೊಳ ತುದಿಯಿಂದ ಬರ್ತಾ ಇದ್ದಾರೆ ನಾಯಕನ ಎಸೆತಗಳು. ಕಾದು ನೋಡಬೇಕಾಗಿದೆ ತಂಡದ ಪರವಾಗಿ ಯಾವ ರೀತಿ ಎಸಿತಾರೆ ಅಂತೇಳಿ. ಸಮವಸ್ತ್ರದ ಸಂಖ್ಯೆ 17. ಜಬರ್ದಸ್ತ್ ಹೊಡೆತ. 2 ಓಟಗಳು. ಚುರುಕಿನ ಓಡಾಟ ನಡೆಸ್ತಾ ಇದ್ದಾರೆ ಮೈದಾನದ ಮಧ್ಯೆ ಸದ್ದಾಂ ಮತ್ತು ರಿಯಾನ್. ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ಒಳ್ಳೆಯ ಕ್ಷೇತ್ರ ರಕ್ಷಣೆ. ರಾಜು ಕಿರಿಯ ಆಟಗಾರರು ನಮ್ಮ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಕೊಂಚ ವಿಫಲತೆ. ಪೆದ್ದಪ್ಪ ಮತ್ತೆ ಒಂದು ಓಟವನ್ನ ನೀಡ್ತಾ ಇದ್ದಾರೆ. ಒಳ್ಳೆ ಹೊಡೆತಗಾರ ಸದ್ದಾಂ. ಎತ್ತೊಡೆಂತ ಪ್ರಯತ್ನ. ಬ್ಯಾಟಿನ ಅಂಚು ತಗಲಿ ಕೇವಲ 1 ಓಟವನ್ನ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಓಡುವಂತ ಪ್ರಯತ್ನ ಆಗಿತ್ತು, ಯಾವುದೇ ಓಟವನ್ನ ಪಡೆದುಕೊಳ್ಳಿಲ್ಲ. ಅವ ಕಿರಿಯ ಆಟಗಾರರು ರಿಯಾನ್ ಅವರನ್ನ ಎದುರಿಸಿ ಆಗ್ತಕ್ಕಂಥ ಆಟಗಾರ ರಮೇಶ್ ಮ್ಯಾಕ್ಸಿ. ಗಂಗಾವತಿಯ ಪರವಾಗಿ ಹಲವಾರು ಪಂದ್ಯಗಳನ್ನು ಆಡಿರ್ತಕ್ಕಂಥ ಅನುಭವ. ಎತ್ತಿ ಹೊಡೆಯುವಂಥ ಪ್ರಯತ್ನ. ಬಾಲ್ ಹಿಂದ್ಗಡೆ. ರಮೇಶ್ ಮ್ಯಾಕ್ಸಿ ಕೇವಲ 1 ಓಟವನ್ನ ನೀಡಿದ್ರು. ಬ್ಯಾಟಿನ ಅಂಚು ತಗಲಿತ್ತು. ಒಂದು ಸ್ವೀಪ್ ಮಾಡುವಂತ ಶಾಟ್ ಆಗಿತ್ತು. ಸ್ಕ್ವೇರ್ ಕ್ಷೇತ್ರದಲ್ಲಿ ಕ್ಯಾಚ್ ನೀಡಿ ತಮ್ಮ ಮನೆಗೆ ತಳ್ತಾ ಇದ್ದಾರೆ ಸದ್ದಾಂ. ಅವಶ್ಯಕತೆ ಇರಲಿಲ್ಲ ಹೊಡೆಯುವುದು, ಆದರೂ ಪ್ರಯತ್ನ ಮಾಡಿದ್ರು. ಬ್ಯಾಟಿನ ಅಂಚು ತಗಲಿ ನೇರವಾಗಿ ಕ್ಷೇತ್ರ ರಕ್ಷಣಾ ಕೈಯಲ್ಲಿ ಕ್ಯಾಚ್ ನೀಡಿ ತಮ್ಮ ಮನೆಗೆ ತಳ್ತಾ ಇದ್ದಾರೆ. मैच अभी बाकी है दोस्त. युवा नायक का कम बैक करते हुए अपने टीम को कप्तान खुद रमेश एक बड़ा झटका देते हुए
किष्किंधा को सद्दाम आउट होकर मैदान से बाहर आते हुए उनका स्थान भरने के लिए एक बड़े खिलाड़ी बुलेट छोड़ तगारा बाबा 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 हुसैन बुड्ढा मैदान पर आते हुए एक बड़ा मैच, एक तरफ युवा नायक, दूसरी ओर पर किष्किंधा लेपर्ड। दोनों बड़े टीम, इस सीजन के अच्छे बल्लेबाज प्राप्त करने वाले दोनों टीम। एक तरफ मैक्सी, दूसरी ओर पर सिराज अक्वा। हम्पी एक्सप्रेस ताजू का खुद कप्तान लेपर्ड के बुलेट वड़तगारा हुसैन बुड्ढा अभी अभी मैदान पर। ರಕ್ಷಣಾತ್ಮಕವಾಗಿ ಆಡುವಂತಹ ಪ್ರಯತ್ನ ಹುಸೇನ್ ಬುಡ್ಡಾ ಅವರದ್ದು. एक समझदारी का खेल खेलते हुए हुसैन ಲೆಗ್ ಬೈ ಎಂದು ನಿರ್ಣಾಯಕರ ನಿರ್ಣಯ ओके ನೀಡ್ತಾ ओके ಇದ್ದಾರೆ. और समाप्त। 7 ಓವರ್ ಮುಕ್ತಾಯ, 53 3 ವಿಕೆಟ್ ನಷ್ಟಕ್ಕೆ. 53 ಲಾಸ್ ಆಫ್ 3 ವಿಕೆಟ್, 7 ಓವರ್ ಕಂಪ್ಲೀಟ್. ಒಂದು ಮಂದಗತಿಯಿಂದ ರನ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಡ್ರಿಂಕ್ಸ್ ಬ್ರೇಕ್. ಮತ್ತೊಮ್ಮೆ ಮಗ್ದೊಮ್ಮೆ ನಮ್ಮ ಸಂಘದ ವತಿಯಿಂದ ಬಂದಂತಹ ಸಮಸ್ತ ಪ್ರೇಕ್ಷಕರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಉತ್ತಮ ಟೂರ್ನಮೆಂಟ್ಗೆ ತಾವೆಲ್ಲರೂ ಬಂದು ಸಾಕಷ್ಟು ರೀತಿಯಿಂದ ಸಹಕಾರ ನೀಡ್ತಾ ಇದ್ದೀರಿ. ಒಂದು ಒಳ್ಳೆಯ ಟೂರ್ನಮೆಂಟ್ ತಮ್ಮ ಕಣ್ಣ ಮುಂದೆ, ಅದೇ ರೀತಿಯಾಗಿ ತಮ್ಮ ಕೈಯಲ್ಲಿಯೂ ಸಹ ಯೂಟ್ಯೂಬ್ನಲ್ಲಿ ಲೈವ್ ಮುಖಾಂತರ ತಾವೆಲ್ಲ ಮನೆಯಲ್ಲಿದ್ದರೂ ಸಹ ನೋಡಬಹುದಾದಂತಹ ಈ ಒಂದು ದಶಕದ ಸಮಾರಂಭ ಗಂಗಾವತಿಯ ಹಬ್ಬ. ಅದೇ ರೀತಿಯಾಗಿ ಈ ಒಂದು ಇವತ್ತಿನ ಮ್ಯಾಚ್ಗೆ ಬಂದಂತಹ ನಮ್ಮ ಗಂಗಾವತಿಯ ನಗರಸಭಾ ಸದಸ್ಯರು ಈ ಒಂದು ಮ್ಯಾಚಿನ ಆನಂದ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಸಂಘದ ವತಿಯಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. मैच अभी बाकी है दोस्त, बड़ा मैच होगा. दोनों तरफ एक बेहतरीन खिलाड़ियां दिखते हुए मैदान पर. ದಯವಿಟ್ಟು ಪ್ರೇಕ್ಷಕರು ಈ ಒಂದು ಟೂರ್ನಮೆಂಟ್ ನಿಮಗಾಗಿ ನಿಮಗೋಸ್ಕರ ಕಾಲ್ ದಯವಿಟ್ಟು ಹೊರಗೆ ಕೊಡಬೇಕು ಪ್ರೇಕ್ಷಕರು. ಪ್ಲೀಸ್ ದಯವಿಟ್ಟು ಯಾರು ಇಲ್ಲಿ ಒಳಗ ಗ್ರೌಂಡಿನ ಹೊರಗಡೆ ದಯವಿಟ್ಟು ಹೊರಗಿರಪ್ಪ. ಬ್ಯಾನರ್ಗಳನ್ನ ಬಿಟ್ಟು ಹೊರಗಡೆ ಕೂಡಬೇಕು. ಇಮ್ರಾನ್ ತಾಯರ್ ಬ್ಯಾನರ್ ಮುಂದೆ ಕುಂತಿಯಲ್ಲಪ್ಪ. ಹಾ, ಸ್ವಲ್ಪ ಬ್ಯಾನರ್ ಸೈಡ್ ಸರಿರು, ಯಾಕಂದ್ರೆ ಆ ಬ್ಯಾನರ್ಗಳು ಕಾಣ್ಲಿಕ್ಕೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಹಳ ನೀಟಾಗಿ ಕಾಣುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಮ್ಯಾಚಿನಲ್ಲಿ ಇಬ್ಬರು ಎಕ್ಸ್ಪೀರಿಯನ್ಸ್ ಅಂಪೈರ್ ಮತ್ತೆ ನಮ್ಮ ಎಸೆತಗಾರರಾಗಿ ಪ್ರವೀಣ್ ಜಾನ್ಸ್ ಊರ ತುದಿಯಿಂದ ಒಂದು ಸ್ಲೋರವನ್ನೇ ಎಸೆತ ಔಟ್ ಔಟ್ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ಬ್ಯಾಟಿನ ಅಂಚು ತೆಗೆಲಿ. ದೊಡ್ಡ ಆಘಾತ. ಸೀನಿಯರ್ ಆಟಗಾರರಂತೂ ಇದಕ್ಕೆ ಕರೆಯೋದು ಪ್ರವೀಣ್ ಜಾನ್ಸ್. ತನ್ನ ಸೀನಿಯರ್ ಆಟವನ್ನು ಎಲ್ಲ ತಮ್ಮ ಯುವ ನಾಯಕ್ ತಂಡದ ಎಲ್ಲ ಆಟಗಾರರಿಗೆ ತೋರಿಸ್ತಾ ಇದ್ದಾರೆ. ಹಿರಿಯರು ಅಂದ್ರೆ ಇದೇ ರೀತಿ ಇರ್ತಾರೆ. ಯಾವ ರೀತಿಯಾಗಿ ವಿಕೆಟ್ ಕಬಳಿಸಬೇಕು ಅಂತ ಎಲ್ಲ ಯುವಕರಿಗೆ ಒಂದು ಆಟ ತೋರಿಸ್ತಾ ಇದ್ದಾರೆ. ಉತ್ತಮವಾದಂತ ಎಸೆತಗಾರರು ಪ್ರವೀಣ್ ಜಾನ್ಸ್. ಕಿಷ್ಕಿಂಧ ಲೆಪಾರ್ಡ್ ಸಂಕಟ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಹುಸೇನ್ ಔಟ್ ಆಗಿ ಅವರ ಸ್ಥಾನ ತುಂಬಲು ಇನ್ನೊಬ್ಬ ಒಳ್ಳೆಯ ಆಟಗಾರ ರಾಜ್ ಮೊಹಮ್ಮದ್ ಮೈದಾನದಲ್ಲಿ.
ಪ್ರವೀಣ್ ಜೋನ್ಸ್ ಒಂದು ಒಳ್ಳೆಯ ಎಸೆತಗಾರರು. ಕಳೆದ ಓವರಲ್ಲಿ ಸಹ ಅದ್ಭುತವಾಗಿ ಎಸೆತಗಳನ್ನು ಎಸೆದ್ರು. ಈ ಬಾರಿ ಮಾಡಿರುವ ಮೊದಲನೇ ಎಸೆತದಲ್ಲಿ ತಂಡಕ್ಕೆ ಒಂದು ವಿಕೆಟ್ ಅನ್ನ ಪಡೆದುಕೊಂಡ್ರು. ಕಾದು ನೋಡಬೇಕಾಗುತ್ತೆ. ಸಮವಸ್ತ್ರದ ಸಂಖ್ಯೆ ಗಂಗಾವತಿಯ ಪಾಸಿಂಗ್ 37. ಭರ್ಜರಿ ಹೊಡೆತಗಾರರು ರಾಜ್ ಮೊಹಮ್ಮದ್. ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕೇವಲ ಒಂದು ಓಟವನ್ನ ಮಾತ್ರ ಪಡೆದುಕೊಂಡ್ರು ರಾಜ್ ಮೊಹಮ್ಮದ್. ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಇದೆ ಯುವ ನಾಯಕ ತಂಡದ ಎಲ್ಲ ಆಟಗಾರರು ತಂಡಕ್ಕೆ ಉತ್ತಮ ಕೊಡುಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜ್ ಮೊಹಮ್ಮದ್ ಇನ್ನೊಂದು ಕಡೆ ರಿಯಾನ್ ಲೆಪಾರ್ಡ್ ತಂಡದಿಂದ ಕಾದು ನೋಡಬೇಕು ತಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಕೊಡುಗೆ ನೀಡ್ತಾರೆ ಇವತ್ತಿನ ದಿನ. ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ. ಒಳ್ಳೆಯ ಒಳ್ಳೆಯ bowling. ಕ್ಷೇತ್ರಕ್ಷಣೆ. ಒಳ್ಳೆಯ ಬೌಲಿಂಗ್, ಒಳ್ಳೆಯ ಫೀಲ್ಡಿಂಗ್, ಉತ್ತಮ ಜಾಣತನದ ಬ್ಯಾಟಿಂಗ್ ರಿಹಾನ್. ಒಂದು ಜೊತೆ ಆಟ ಮಾಡಬೇಕಾಗುತ್ತೆ ಕಿಷ್ಕಿಂದ ಲೆಪರ್ಡ್ಸ್ ತಂಡ. ಒಳ್ಳೆಯ ಎಸೆತ. ರಭಸವಾಗಿ ಬಾಲನ್ನ ಎಸಿತಾ ಇದ್ದಾರೆ ಪ್ರವೀಣ್ ಜೋನ್ಸ್. ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡ್ತಾ ಇದೆ ಯುವ ನಾಯಕ ತಂಡ. ಸತತವಾಗಿ ವಿಕೆಟ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ತೊಡೆಂತ ಪ್ರಯತ್ನ. ಒಳ್ಳೆಯ ಎಸೆತಗಳು. ರಭಸವಾಗಿ ಎಸೆತಗಳನ್ನ ಎಸಿತಾ ಇದ್ದಾರೆ. ಸಮವಸ್ತ್ರದ ಸಂಖ್ಯೆ 11 ಗಂಗಾವತಿಯ ತುದಿಯಿಂದ ಪ್ರವೀಣ್ ಜಾನ್ಸ್. ಹಿರಿಯ ಆಟಗಾರರು ಬೆಂಕಿಯ ಚೆಂಡು. ಅಬ್ಬಾ ಭಯಾನಕ ಎಸೆತ. ಎತ್ತೊಡೆಂತ ಪ್ರಯತ್ನ. ಬಾಲಿಂದ್ಗಡೆ ರಮೇಶ್ ಮ್ಯಾಕ್ಸಿ. ಅದ್ಭುತವಾದ ಹಿಡಿತ. ಒಳ್ಳೆ ಕ್ಷೇತ್ರ ರಕ್ಷಣೆ. ಬ್ಯಾಟಿನ ಅಂಚು ತಗಲಿ ನೇರ ಕ್ಷೇತ್ರದಲ್ಲಿ ಸಾಗಿತ್ತು. ಒಳ್ಳೆ ಬಾಲಿಂಗ್. ಸತತವಾಗಿ ವಿಕೆಟ್ ಗಳನ್ನ ಕಬಳಿಸ್ತಾ ಇದ್ದಾರೆ ಪ್ರವೀಣ್ ಜಾನ್ಸ್. ಒಳ್ಳೆಯ ಎಸೆತಗಾರರು. ಅವರನ್ನ ನೋಡಿ ಕಲಿಬೇಕಾಗುತ್ತೆ ಒಬ್ಬ ನಾವು ಕಿರಿಯ ಆಟಗಾರರು. ಈಗ ಇನ್ನೊಬ್ಬ ಜಬರ್ದಸ್ತ್ ಹೊಡೆತಗಾರು, ಗ್ರೌಂಡಿನ ಅನುಭವವುಳ್ಳ ಆಟಗಾರ KL ಶಿವು. ಸಮವಸ್ತ್ರದ ಸಂಖ್ಯೆ 25. ಈಗ ತಾನೇ ಬರ್ತಾ ಇದ್ದಾರೆ ಮೈದಾನಕ್ಕೆ. ಇವರು ಆಡುವ ಆಟ ಬ್ಯಾಟನ್ನ ಬೀಸ್ತಾರೆ. ಬಂದ್ರು ಮೈದಾನದ ಅದ್ಭುತ ಹೊಡೆತಗಾರ KL ಶಿವ್. ಮ್ಯಾಚ್ ಇನ್ನು ಬಾಕಿ ಇದೆ ಗೆಳೆಯ. ಎಂಟೋರ್ ಮುಕ್ತಾಯ 55. 5 ವಿಕೆಟ್ ನಷ್ಟಕ್ಕೆ. 55 ಲಾಸ್ ಆಫ್ 5 ವಿಕೆಟ್. 8 ಓವರ್ ಕಂಪ್ಲೀಟ್. KL ಶಿವು, ರಿಯಾನ್. ಕಾದು ನೋಡ್ಬೇಕು. 55. 5 ವಿಕೆಟ್ ನಷ್ಟಕ್ಕೆ 8 ಓವರ್ ಮುಕ್ತಾಯ. ಕ್ಯಾವಾನ ಫೇಸ್. ಹಾ, ಇನ್ನು ಕೇವಲ 6 ಓವರ್ಗಳು ಬಾಕಿ ಇದೆ. ಒಳ್ಳೆ ಆಟಗಾರ KL ಶಿವ್. ಗೊತ್ತಿದೆ ಯಾವ ರೀತಿಯಾಗಿ ಈ ಗ್ರೌಂಡ್ ನಲ್ಲಿ ರನ್ ಕಲೆ ಹಾಕ್ಬೇಕಂತ. ಕೇವಲ 6 ಓವರ್ ಬಾಕಿ ಇದೆ. ರಿಹಾನ್ ಕೂಡ ಒಬ್ಬ ಭರ್ಜರಿ. ಕಾದು ನೋಡ್ಬೇಕಾಗುತ್ತೆ ತಂಡದ ಪರವಾಗಿ ಯಾವ ರೀತಿ ಆಟವನ್ನ ಆಡ್ತಾರೆ ಅಂತೇಳಿ. ಒಂದು ಒಳ್ಳೆ ಜೊತೆ ಆಟ ಬೇಕಾಗುತ್ತೆ ಕಿಷ್ಕಿಂದ ಲೆಪರ್ಡ್ಸ್ ತಂಡಕ್ಕೆ. ಎಸೆತಗಾರರಾಗಿ ಅಲ್ಲ ಬಕ್ಷಿ. ಒಳ್ಳೆ ಸ್ಕ್ವಾರ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ರಭಸವಾಗಿ ಸಾಗ್ತಾ ಇದೆ ಬೌಂಡರಿ ಎತ್ತ. ಸ್ಕೈ ಹೊಡೆತ ಅನ್ಬೋದು. ಸೂರ್ಯ ಕುಮಾರ್ ಯಾದವ್ ರೀತಿಯ ಒಂದು ಶೈಲಿಯ ಹೊಡೆತ ರಿಯಾನ್ ಅವರಿಂದ ಸ್ಕ್ವಾರ್ ಕ್ಷೇತ್ರದಲ್ಲಿ. ಮ್ಯಾಚ್ ಇನ್ನು ಬಾಕಿ ಇದೆ ಗೆಳೆಯ. ಬಾಬಾ ಒಂದು ರಕ್ಷಣಾತ್ಮಕವಾಗಿ ಆಡುವಂತ ಪ್ರಯತ್ನ. ಬ್ಯಾಟಿನ ಅಂಚು ತಗಲಿ ಸ್ಲಿಪ್ ಕ್ಷೇತ್ರದಲ್ಲಿ 1 ಓಟವನ್ನ ಪಡೆದುಕೊಂಡ್ರು ರಿಯಾನ್. ಈಗ ಭರ್ಜರಿ ಹೊಡೆತಗಾರ KL ಶಿವು. ಇವರು ಮೈದಾನದಲ್ಲಿ ನಿಂತು ಆಡಬೇಕಾಗುತ್ತೆ ಕಿಷ್ಕಿಂದ ಲೆಪರ್ಡ್ಸ್. ಒಂದು ಒಳ್ಳೆಯ ಟಾರ್ಗೆಟ್ ಅನ್ನ ಮಾಡಬೇಕು.
ಒಳ್ಳೆ ಎಸೆತ ಗಾರನ್ನ ಒಂದು ಒಳಗೊಂಡಿದೆ. ಎತ್ತಿ ಹೊಡೆಯುವಂತ ಪ್ರಯತ್ನ ಮೊದಲೇ ಹೇಳಿದ್ದೆ, ಇವರು ಸಾಮಾನ್ಯ ಹೊಡೆತಗಾರಲ್ಲ, ಭರ್ಜರಿ ಹೊಡೆತಗಾರ ಖೇಲ್ ಶಿವು. ಈ ಮನುಷ್ಯ ರಭಸವಾಗಿ ಬೇಟನ ಬೀಸ್ತಕ್ಕಂಥ ಆಟಗಾರ, ಅದೇ ರೀತಿ ರಭಸವಾಗಿ ಆಗ್ತಕ್ಕಂಥ ಆಟಗಾರರು ಸಹ ಯುವ ನಾಯಕ ತಂಡದಲ್ಲಿ ಇದ್ದಾರೆ. ಅದು ನೋಡಬೇಕಾಗುತ್ತೆ, ಇವರನ್ನ ತಡಿಬೇಕು. ರಕ್ಷಣಾತ್ಮಕವಾಗಿ ಆಟವನ್ನ ಆಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಖೇಲ್ಚಿವು. ಕೇವಲ ಒಂದು ಓಟವನ್ನ ಪಡೆದುಕೊಂಡ್ರು. ಕೇಲ್ಚು ಅವ್ರಿಗೆ ಗೊತ್ತಿದೆ ಈ ಗ್ರೌಂಡ್ ಅವರಿಗೆ ಹುಟ್ಟಿದ್ದಾಗ್ಲಿಂದು ಒಳ್ಳೆಯ ಬ್ಯಾಟ್ ಬೀಸ್ತಾರೆ ಈ ಗ್ರೌಂಡ್ನಲ್ಲಿ ಕೇಲ್ಚು. ಒಳ್ಳೆಯ ಹೊಡೆತ ಸ್ಕ್ವಾರ್ ಲೆಗ್ ಕ್ಷೇತ್ರ ಕೆಕ್ಸ್ಟಕ್ ಅವ್ರ ಕ್ಷೇತ್ರದಲ್ಲಿ ಜಬರ್ದಸ್ತ್ ಆಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಒಬ್ಬ ಕಿರಿಯ ಆಟಗಾರ ರಾಜು. ಕೇವಲ ಒಂದು ಓಟವನ್ನ ಪಡೆದುಕೊಂಡ್ರು ರಿಯಾನ್. ಹಳ್ಳಿ ಹುಡುಗ ಒಳ್ಳೆಯ ಎಸೆತಗಾರ, ಕಾದು ನೋಡೋಣ. ಮತ್ತೆ ತುಡಿಂದ ಪ್ರಯತ್ನ, ಬಿಡ್ ವಿಕೆಟ್ ಕ್ಷೇತ್ರದಲ್ಲಿ ಬಾಲ್ ಸಾಗ್ತಾ ಇದೆ ಬೌಂಡರಿ ಹತ್ತ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಟಿಪ್ಪು ಸುಲ್ತಾನ್, ಜಬರ್ದಸ್ತ್ ಕ್ಷೇತ್ರ ರಕ್ಷಕರು. ಒಳ್ಳೆಯ ಫೀಲ್ಡಿಂಗ್. ಓವರ್ ಮುಕ್ತಾಯ, ತಂಡದ ಮೊತ್ತ 9 ಓವರ್ ಮುಕ್ತಾಯ, 70 ರನ್, 5 ವಿಕೆಟ್ ನಷ್ಟಕ್ಕೆ. ನಾಳೆ ಬೆಳಗಿನ ಪಂದ್ಯ ಒಂದು ಕಡೆ ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್, ಮತ್ತೊಂದೆಡೆ ಮಹಾಬಲ. ಬೆಳಗಿನ ಪಂದ್ಯ, ಮಧ್ಯಾಹ್ನದ ಪಂದ್ಯ ಕಾಂತಾರ ಸುಲ್ತಾನ್ ಟೈಗರ್ಸ್ ನಡುವೆ ಮಧ್ಯಾಹ್ನ. ರಜೆಯ ದಿನ, ಸಂಡೆಯ ದಿನ, ಅದ್ಭುತ ಪಂದ್ಯಗಳು ನಾಳೆ. ಒಳ್ಳೆಯ ಹೊಡೆತಗಾರರು ಇನ್ನು ಮೈದಾನದಲ್ಲಿ ಉಳಿದು ಆಡ್ತಾ ಇದ್ದಾರೆ ರಿಯಾನ್ ಮತ್ತು ಖೇಲ್ಚಿವು. ಇವರ ಒಂದು ಜೊತೆ ಆಟವನ್ನ ತಡಿಬೇಕಾಗುತ್ತೆ, ಇಲ್ಲಾದ್ರೆ ಒಂದು ಒಳ್ಳೆಯ ಟಾರ್ಗೆಟ್ ಅನ್ನ ನೀಡುವಂತ ಸಾಧ್ಯತೆ ಯುವ ನಾಯಕ ತಂಡಕ್ಕೆ. ಎಸೆತಗಾರ ಹಾಗೂ ಉರುತುದಿಂದ ರಭಸವಾಗಿ ಎಸ್ತಕ್ಕಂಥ ಎಸೆತಗಾರ ಪ್ರವೀಣ್ ಜಾನ್ಸ್. ರಕ್ಷಣಾತ್ಮಕವಾಗಿ ಆಟವನ್ನ ಆಡ್ತಾ ಇದ್ದಾರೆ. ಈಗ ಕಾದು ನೋಡ್ಬೇಕು, ಒಬ್ಬ ರಭಸವಾಗಿ ಎಸ್ತಕ್ಕಂಥ ಆಟಗಾರ, ರಭಸವಾಗಿ ಬ್ಯಾಟರ್ನ ಬೀಸ್ತಕ್ಕಂಥ ಆಟಗಾರ ಖೇಲ್ಚಿವು ಮುಂದೆ ಪ್ರವೀಣ್ ಜಾನ್ಸ್. ಸತತವಾಗಿ ವಿಕೆಟ್ಗಳನ್ನ ಕಬಳಿಸ್ತಕ್ಕಂಥ ಆಟಗಾರ. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ, ಒಳ್ಳೆಯ ಸ್ಲೋವರ್ ಎಸೆತ ಪ್ರವೀಣ್ ಜಾನ್ಸ್. ಎತ್ತೊಡೆಂತ ಪ್ರಯತ್ನ, ಯಾರ್ಕರ್ ಎಸೆತ ಅನ್ಬೋದು. ಯಾವುದೇ ಓಟವನ್ನ ನೀಡ್ತಾ ಇಲ್ಲ ಪ್ರವೀಣ್ ಜಾನ್ಸ್. ಬಹಳ ಅದ್ಭುತವಾಗಿ ಎಸೆತಗಳನ್ನ ಎಸೆತಾ ಇದ್ದಾರೆ ಪ್ರವೀಣ್ ಜಾನ್ಸ್. ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ. ಒಳ್ಳೆಯ ಎಸೆತಗಳು, ಸತತವಾಗಿ ಡಾಟ್ ಬಾಲ್ ಎಸೆತಗಳನ್ನ ಎಸೆತಾ ಇದ್ದಾರೆ. ಒಳ್ಳೆಯ ಲಯದಲ್ಲಿ ಕಾಣ್ತಾ ಇದೆ ನಾಯಕ ತಂಡ. ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ. ಮತ್ತೆ ರಿವರ್ಸ್ ವಿಕೆಟ್ ಮಾಡುವಂತ ಪ್ರಯತ್ನ, ಬಾಲ್ ಹಿಂದ್ಗಡೆ ಕ್ಷೇತ್ರ ರಕ್ಷಕರು ಹಿಂಬಾಲಿಸ್ತಾ ಇದ್ದಾರೆ ಬಾಲನ್ನ. ಬೌಂಡರಿ. ನಿರ್ಣಾಯಕರ ನಿರ್ಣಯವೇ ಅಂತಿಮವಿರುತ್ತೆ, ಅದನ್ನ ವೀಕ್ಷಣೆ ಮಾಡಿಬಿಟ್ಟು ಕೊಡಬೇಕು. ಥರ್ಡ್ ಅಂಪೈರ್ ಓಕೆ, ಥರ್ಡ್ ಅಂಪೈರ್ ವೀಕ್ಷಣೆ ಮಾಡಬೇಕು ಬೌಂಡರಿ ಇದೇನೋ ಇಲ್ವೋ ಅಂತೇಳಿ. ಸ್ವಲ್ಪ ಕ್ಷೇತ್ರ ರಕ್ಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ತೇವೆ, ತಾವು ಕ್ಷೇತ್ರ ರಕ್ಷಣೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಿನಿಂದ ಕ್ಷೇತ್ರ ರಕ್ಷಣೆ ಮಾಡಬೇಕು. ಯಾಕಪ್ಪ ಅಂದರೆ
ಇಲ್ಲಿ ಮಳೆಗಳಿವೆ, ಬಲೀಸ್ಗಳಿವೆ, ನಮ್ಮ ಅಭಿಮಾನಿಗಳು ಸಹ ಕೂತಿರ್ತಾರೆ. ಸ್ವಲ್ಪ ಹುಷಾರಿಂದ ಕ್ಷೇತ್ರ ರಕ್ಷಣೆ ಮಾಡಿ. ಫೋರ್ ಫೋರ್ ನಾಲ್ಕಕ್ಕೆ ನಮ್ಮ ನಿರ್ಣಾಯಕರು 4 ರನ್ ನೀಡ್ತಾ ಇದ್ದಾರೆ. ಬೌಂಡರಿ ಎಂದು ನಿರ್ಣಾಯಕರು ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಒಳ್ಳೆಯ ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನದಲ್ಲಿ ಸಫಲತೆ ಹೊಂದ್ತಾ ಇದ್ದಾರೆ KL ಶಿವು. ಒಳ್ಳೆಯ ಹೊಡೆತ, ಬಾಲ್ ಹಿಂದ್ಗಡೆ ರಾಜು, ಅದ್ಭುತವಾದ ಹಿಡಿತ ಗುರು. ಅಬ್ಬಬ್ಬಬ್ಬಬ್ಬಬ್ಬ, ನಮ್ಮ ಕಿರಿಯ UPL ನ ಕಿರಿಯ ಆಟಗಾರ ರಾಜು. ಒಳ್ಳೆಯ ಬಾಲಿಂಗ್, ಉತ್ತಮ ಬಾಲಿಂಗ್. ಒಳ್ಳೆಯ ಎಸೆತಗಾರ ಪ್ರವೀಣ್ ಜೋನ್ಸ್ ಸತತವಾಗಿ ವಿಕೆಟ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಲೋ ಫುಲ್ ಟಸ್ ಮಾಡುವಂತ ಪ್ರಯತ್ನದಲ್ಲಿ ಸಫಲತೆ. ಹತ್ತೋರ್ ಮುಕ್ತಾಯ 75, 6 ವಿಕೆಟ್ ನಷ್ಟಕ್ಕೆ. 10 ಓವರ್ ಕಂಪ್ಲೀಟ್, 75, 6 ವಿಕೆಟ್ ಲಾಸ್ ಆಫ್. ಸತತವಾಗಿ 10 ವರ್ಷಗಳ ಕಾಲ, ಎಷ್ಟು ಅಂದ್ರೆ 10 ವರ್ಷಗಳ ಕಾಲ ಸತತವಾಗಿ ಸಾಮಾನ್ಯ ಮಾತಲ್ಲ. ಎಲ್ಲ ಗಂಗಾವತಿಯ ಆಟಗಾರರು ಸೇರಿಕೊಂಡು, ಹಿರಿಯ ಮತ್ತು ಕಿರಿಯ ಆಟಗಾರರು ಸೇರಿಕೊಂಡು, ನಮ್ಮ ದೊಡ್ಡ ವ್ಯಕ್ತಿಗಳು ನೀಡಿ ಈ ಒಂದು ಟೂರ್ನಿಮೆಂಟ್ ನಡಲಿಕ್ಕೆ ಕಾರಣೀಕರ್ತರಾಗಿರ್ತಾರೆ. ಅವರಿಗೆ ತುಂಬ ಹೃದಯದಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ಬಾರಿ ದಶಕದ ಸಂಭ್ರಮದಲ್ಲಿದ್ದೀವಿ ನಾವು. ಈ ಬಾರಿಯೂ ಸಹ ಬಹಳ ಅತ್ಯುತ್ತಮವಾಗಿ ಐ ಸ್ಪೋರ್ಟ್ಸ್ ತಂಡದಲ್ಲಿ ನೇರ ಪ್ರಸಾರವನ್ನ ನೀಡ್ತಾ ಇದ್ದೀವಿ. ಹಿರಿಯ ಆಟಗಾರರಾದಂತ ಒಳ್ಳೆಯ ಕಾಮೆಂಟೇಟರ್ ನಮ್ಮ ಮಂಜೂರ್ ಮ್ಯಾಂಗೋ, ಫೈಯಾಜ್ ವಕೀಲರು, ಎಸೆತಗಾರ ರಮೇಶ್ ಮ್ಯಾಕ್ಸಿ. ಹೊಡೆಯುವಂತ ಪ್ರಯತ್ನ, ಒಳ್ಳೆಯ ಕ್ಷೇತ್ರ ರಕ್ಷಣೆ. ಟಿಪ್ಪು ಸುಲ್ತಾನ್ ಅವರಿಂದ ಕೇವಲ 1 ಓಟವನ್ನ ಪಡೆದುಕೊಂಡು ರಿಯಾನ್. ಪ್ರವೀಣ್ ಜಾನ್ಸ್ 3 ಓವರ್ ಮುಕ್ತಾಯ ಮಾಡಿ 8 ರನ್ ಕೊಟ್ಟು 3 ವಿಕೆಟ್ ತಂಡಕ್ಕೆ. ಒಳ್ಳೆಯ ಎಸೆತ, ಸೀನಿಯರ್ ಆಟಗಾರರು. ಪಾಂಡ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ, ಬಾಲ್ ಸಾಕ್ತಾ ಇದೆ ಬೌಂಡರಿ ಅತ್ತ. ಬೌಂಡರಿ ಹೊಡೆತ. ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ಮಂಜು. ವಯಾರ್ಕರ್ ಎಸೆತ, ಯಾವುದೇ ಓಟವನ್ನ ನೀಡ್ತಾ ಇಲ್ಲ ರಮೇಶ್ ಮ್ಯಾಕ್ಸಿ. ಅದ್ಭುತವಾದ ಚೆಂಡನ್ನ ಎಸೆತಾ ಇದ್ದಾರೆ. ಮತ್ತೆ ಸ್ವಾಯಲ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ, ಕೊಂಚ ನಿಯಂತ್ರಣ ತಪ್ಪಿ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಸಾಗಿದೆ ಚೆಂಡು. ಕೇವಲ 1 ಓಟವನ್ನ ತೆಗೆದುಕೊಂಡ್ರು ರಿಯಾನ್.
ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ಮಂಜು ಹಳೆಕುಮಟ. ಅವ್ರ ಮುಕ್ತಾಯ ತಂಡದ ಮೊತ್ತ 11 ಓವರ್ ಮುಕ್ತಾಯ 83, 6 ವಿಕೆಟ್ ನಷ್ಟಕ್ಕೆ. ಬಹಳ ಅದ್ಭುತವಾಗಿ ಈ ಪಂದ್ಯ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸತತವಾಗಿ ವಿಕೆಟ್ ಗಳನ್ನ ಕಬಳಿಸ್ತಾ ಇದ್ದಾರೆ. ಕೇವಲ ಇನ್ನು 3 ಓವರ್ಗಳು ಬಾಕಿ. ಕಾದು ನೋಡೋಣ ತಂಡದ ಸ್ಕೋರ್ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಯುವ ನಾಯಕ ಯಾವ ರೀತಿಯಾಗಿ ಇನ್ನು 3 ಓವರ್ನಲ್ಲಿ ಕಟ್ಟಿ ಹಾಕ್ತಾರೆ ಕಿಷ್ಕಿಂದಕ್ಕೆ. ಕಾದು ನೋಡೋಣ. ಮತ್ತೆ ಎಸೆತಗಾರರ ಪಟ್ಟಿಯಲ್ಲಿ ಬರ್ತಾ ಇದ್ದಾರೆ ಊರ ತುದಿಯಿಂದ ಹಳ್ಳಿ ಹುಡುಗ ಶಾಮೀದ್. ಆಫ್ ಕಟರ್ ಎಸೆತ, ಸ್ಲೋವರ್ ಎಸೆತ, ಹ್ಯಾರ್ಕರ್ ಎಸೆತಗಾರರು. ಒಳ್ಳೆಯ ಹೊಡೆತ, 1 ಬೌನ್ಸ್, ಒಳ್ಳೆಯ ಕ್ಷೇತ್ರ ರಕ್ಷಣೆ. ಅಬ್ಬಬ್ಬಬ್ಬಬ್ಬ ಹಲ್ಲ ಪಕ್ಷಿ ಅವರಿಂದ ಎಂತ ಕ್ಷೇತ್ರ ರಕ್ಷಣೆ ಗುರು. ಜಂಪ್ ಮಾಡಿ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನದಲ್ಲಿ ಸಫಲತೆ. ಹಳ್ಳಿಯ ಪ್ರತಿಭೆಗಳು ಯಾವ ರೀತಿಯಾಗಿ ಅಂತ ನಮ್ಮ ಕಣ್ಣ ಮುಂದೆ ಕಾಣಬಹುದು. ಎಲ್ಲ ಪ್ರೇಕ್ಷಕರು ಚಪ್ಪಾಳಿ ಒಂದ್ಸಲ. ಅದ್ಭುತ ಫೀಲ್ಡಿಂಗ್. ಮತ್ತೆ ತೊಡೆದ ಪ್ರಯತ್ನ, ಬ್ಯಾಟಿನ ಅಂಚು ತಗಲಿತ್ತು. ಕೇವಲ 1 ಓಟವನ್ನ ಪಡೆದುಕೊಂಡ್ರು ಮಂಜು ಹಳೆಕುಮಟ. ರಿಹಾನ್ ಎತ್ತಿ ಹೊಡೆಯುವಂತ ಪ್ರಯತ್ನ. ಸ್ಕ್ವೇರ್ ಕ್ಷೇತ್ರದಲ್ಲಿ ಕೊಂಚ ನಿಯಂತ್ರಣ ತಪ್ಪಿತ್ತು. ಯಾವುದೇ ಓಟವನ್ನ ತೆಗೆದುಕೊಳ್ಳಿಲ್ಲ ರಿಯಾನ್. ಒಬ್ಬ ಕಿರಿಯ ಆಟಗಾರ, ಸಮವಸ್ತ್ರದ ಸಂಖ್ಯೆ 33. ಒಳ್ಳೆಯ ಎಸೆತಗಾರ ಹಳ್ಳಿ ಹುಡುಗ ಶಾಮೀದ್. ಯಾರ್ಕರ್ ಎಸೆತ, ಮತ್ತೆ ಎತ್ತಿ ಹೊಡೆಯುವಂತ ಪ್ರಯತ್ನ. ಲಂಗನ್ ಕ್ಷೇತ್ರದಲ್ಲಿ ಒಳ್ಳೆಯ ಕ್ಷೇತ್ರ ರಕ್ಷಣೆ ಟಿಪ್ಪು ಸುಲ್ತಾನ್. ಕೇವಲ 1 ಓಟವನ್ನ ಪಡೆದುಕೊಂಡ್ರು ರಿಯಾನ್. ಒಳ್ಳೆ ಜೊತೆ ಆಟ ಮೂಡಿ ಬರ್ತಾ ಇದೆ ಮೈದಾನದ ಮಧ್ಯೆ ಮಂಜು ಮತ್ತು ರಿಯಾನ್ ಅವರ ಮಧ್ಯೆ. ಒಳ್ಳೆಯ ಸ್ಲೋವರ್ ಎಸೆತ ಹಳ್ಳಿ ಹುಡುಗ ಶಾಮೀದ್. ಯಾವುದೇ ಓಟವನ್ನ ನೀಡಲಿಲ್ಲ. ಯಾರ್ಕರ್ ಎಸೆತ, ಅಬ್ಬಬ್ಬಬ್ಬಬ್ಬ ಎಂತ ಎಸೆತ ಗುರು ಇದು. ಒಂದು ಓಟವನ್ನ ಪಡೆದುಕೊಂಡ್ರು. ಓವರ್ ಮುಕ್ತಾಯ 12 ಓವರ್ ಮುಕ್ತಾಯ 88, 6 ವಿಕೆಟ್ ನಷ್ಟಕ್ಕೆ. ಮಂದಗತಿಯಿಂದ ರನ್ನನ್ನ ಕಲೆ ಆಗ್ತಾ ಇದೆ ಕಿಷ್ಕಿಂದ ಲೆಪರ್ಸ್ ತಂಡ. ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ ಯುವ ನಾಯಕ ತಂಡ. ಒಳ್ಳೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಸತತವಾಗಿ ವಿಕೆಟ್ ಗಳನ್ನ ಕಬಳಿಸ್ತಾ ಇದ್ದಾರೆ. 1 ಓಟ ಮತ್ತು 2 ಓಟವನ್ನ ಮಾತ್ರ ನೀಡ್ತಾ ಇದ್ದಾರೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ. ಕಾದು ನೋಡ್ಬೇಕಾಗುತ್ತೆ ಇಲ್ಲಿ ಕಿಷ್ಕಿಂದ ಲೆಪರ್ಸ್ ತಂಡ ಯಾವ ರೀತಿ ಬ್ಯಾಟ್ ಅನ್ನ ರಭಸವಾಗಿ ಬೀಸ್ತಾರೆ ಇನ್ನು ಉಳಿದಿರುವ ಎಸೆತಗಳಲ್ಲಿ. पहला इनिंग का आखिरी 2 ओवर का मैच बाकी. फिर से कप्तान रमेश मैक्सवेल वैयक्तिक अपना 3रा ओवर लेकर गेंदबाजी करने के लिए स्विमिंग पूल एंड से. नॉन स्ट्राइक पर रिहान, स्ट्राइक पर है मंजू. खुद कप्तान गेंदबाजी करने के लिए स्ट्राइक पर एक युवा बल्लेबाज. आखिरी 2 ओवर का पहला इनिंग का मैच बाकी. बढ़िया गेंद, कोई मौका नहीं देते हुए बल्लेबाज को. फिर से उठाकर मारने की कोशिश, बल्ले के किनारे लगता हुआ. एक बेहतरीन फील्डिंग करते हुए समदानी समूह. 1 रन से संतुष्ट होना पड़ेगा बल्लेबाज को. धीमी गति की स्कोर बोर्ड पर चलती हुई किष्किंधा लेपर्ड्स पिछले मैच में एक बेहतरीन जीत के साथ प्रदर्शन
दिखाते हुए बढ़िया गेंद, फील्डर मौजूद है शामिद, सिर्फ एक रन लेने में सफल होते हुए रिहान। एक छोटी सी पार्टनरशिप बढ़ती हुई दोनों बल्लेबाजों के बीच। फिर से स्लोअर गेंद, फील्डर मौजूद है टीपू सुल्तान, जर्सी नंबर 1। टोटल स्कोर बढ़ता हुआ 91, लॉस ऑफ 4 विकेट्स, 6 विकेट्स। फिर से बढ़िया गेंद, एक्स्ट्रा मिड विकेट की दिशा पर देखना होगा, फील्डर मौजूद आयशु आसानी से कैच लेते हुए 7वां झटका लगता हुआ किष्किंधा लेपर्ड्स को। आखिरी 7 गेंद का पहला इनिंग बाकी। एक अच्छी लक्ष्य की जरूरत इवन आयका को, क्योंकि दिग्गज बल्लेबाज भी मौजूद है इवन आयका टीम में। एक बड़ा मैच चलता हुआ। एक नए बल्लेबाज मंसूर, जर्सी नंबर 3, बल्लेबाजी करने के लिए फील्ड पर चलते हुए। इस ओवर का आखिरी गेंद, एक बेहतरीन अंपायरिंग का नजारा देखने को मिलता हुआ। एक तरफ नफीस, एक अनुभवी दिग्गज खिलाड़ी, उनके साथ साथ एक अनुभवी सीनियर मुन्ना भी मौजूद। बढ़िया गेंद, इसी के साथ अंपायर नफीस की तरफ से ओवर की समाप्त। टोटल स्कोर बढ़ता हुआ 11 ओवर के 13 ओवर कंप्लीट, 13 ಓವರ್ ಮುಕ್ತಾಯ, 91 ರನ್ಗಳು, 7 ವಿಕೆಟ್ ನಷ್ಟಕ್ಕೆ. ನಮ್ಮ ಈ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ತಾಲೂಕು ಕ್ರೀಡಾಂಗಣವನ್ನ ಬಹಳ ಸುಂದರವಾಗಿ, ಬಹಳ ಅಚ್ಚುಕಟ್ಟಾಗಿ ಕಾಣಲಿಕ್ಕೆ ಕಾರಣೀಕರ್ತರಾಗಿರುವಂತ ಮೇದಾರ್ ಕೃಷ್ಣಣ್ಣ ಅವರಿಗೆ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ, ನಮ್ಮೆಲ್ಲ ಆಟಗಾರರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಎಲ್ಲ ಸೌಂಡ್ ಸಿಸ್ಟಮ್ ಆಗಲಿ, ವೇದಿಕೆಗಳನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಸತತವಾಗಿ ನಮಗೆ ಬೆನ್ನೆಲುಬಾಗಿರುವಂಥ MR ಡೆಕೋರೇಟರ್ಸ್ ತಂಡದ ಮಾಲೀಕರು ಮೆಹಬೂಬ್ ಅಣ್ಣವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. आखिरी ओवर इस मैच का, पहला इनिंग का आखिरी ओवर लेकर आयशु अभी चलते हुए समुदाय भवन एंड से स्ट्राइक पर मंजू। बढ़िया गेंद उठाकर मारने की कोशिश, बल्ले के किनारे लगती हुई लॉन्ग ऑन दिशा पर सिर्फ 1 रन से संतुष्ट होना पड़ेगा मंजू को। आखिरी 5 गेंद स्ट्राइक पर है मंसूर। बहुत बढ़िया शॉट लॉन्ग ऑन दिशा पर, फील्डर देखना होगा, कोई मौका नहीं, गेंद चलती हुई सीमा रेखा के बाहर, 6 रन मंसूर के बल्ले से, बहुत बड़ा स्ट्रोक। आखिरी 4 गेंद, फिर से बढ़िया गेंद, बढ़िया शॉट, फील्डर मौजूद टीपू सुल्तान, बढ़िया कैच, फिर से बड़ा झटका लगता हुआ किष्किंधा लेपर्ड्स को। 8वां विकेट खोते हुए नवीन, एक युवा ऑलराउंडर, बल्लेबाजी करने के लिए फील्ड पर चलते हुए। आखिरी 3 गेंद का पहला इनिंग में बाकी। ಒಟ್ಟು ಮೊತ್ತ 98, 8 ವಿಕೆಟ್ ನಷ್ಟಕ್ಕೆ.
फिर से आयुषो स्ट्राइक पर है नवीन। बढ़िया गेंद। आखिरी 2 गेंद। टोटल स्कोर 98, लॉस ऑफ 8 विकेट्स। बढ़िया गेंद। शायद बल्लेबाज इंजूरी लग रहे हैं। सिर्फ 1 रन से अपना खाता खोलते हुए नवीन पिछले मैच में एक बेहतरीन बल्लेबाजी कर जीत दिलाने में सफल हुए थे बल्लेबाज। आखिरी गेंद स्ट्राइक पर है मंजू। टोटल स्कोर 99। बढ़िया गेंद, कोई मौका नहीं। इसी के साथ अंपायर की तरफ से ओवर की समाप्त। टोटल स्कोर बढ़ता हुआ 14 ओवर ಮುಕ್ತಾಯ 99 ರನ್ಗಳು 8 ವಿಕೆಟ್ ನಷ್ಟಕ್ಕೆ। ಟಾರ್ಗೆಟ್ 10
ಶ್ರೀಕಾಂತ್ ಬಾರ್ಕೇರ್, ತಮಗೆ ಒಂದು ಸಣ್ಣ ಒಂದು ಮನವಿ. ಆರಂಭಿಕ ದಾಂಡಿಗರಾಗಿ ಸಂದಾನಿ ರಮೇಶ್, ಹೊಸಮಲಿ ರಮೇಶ್ ಅವರು ಬರ್ತಾ ಇದ್ದಾರೆ. ಯುವ ನಾಯಕನ ಮಾಲೀಕರು. ಇನ್ನೊಬ್ಬ ಸ್ಪಿನ್ ಮಾಂತ್ರಿಕ ಊರ ತುದಿಯಿಂದ ವಲಿ, ಒಬ್ಬ ಹಿರಿಯ ಆಟಗಾರರು. ದಾಂಡಿಗನ ಕಣ್ಣು ತಪ್ಪಿಸಿ ಆಗ್ತಕ್ಕಂಥ ಎಸೆತಗಾರರು. ಕಾದು ನೋಡ್ಬೇಕಾಗುತ್ತೆ. ಹೊಸಮಲಿ ರಮೇಶ್ ಒಬ್ಬ ಜಬರ್ದಸ್ತ್ ಕ್ಲಾಸಿಕ್ ಹೊಡೆತಗಾರರು. ಅವರನ್ನ ಎದುರಿಸಿ ಆಡಬೇಕಾಗುತ್ತೆ ದಾಂಡಿಗ. ಒಲಿ ಒಬ್ಬ ಜಬರ್ದಸ್ತ್ ಎಸೆತಗಾರ. ಸ್ಕೋರರ್ ರೆಡಿ. ಓಕೆ, ಕ್ಯಾಮ್ರಾಮನ್ ರೆಡಿ. ಓಕೆ ಅಂಪೈರ್ಸ್, ಓಕೆ ಸ್ಟಾರ್ಟ್. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ. ಒಳ್ಳೆಯ ಎಸೆತಗಳು ವಲಿ ಅವರಿಂದ. ಕೊಂಚ ನಿಯಂತ್ರಣ ತಪ್ಪಿದ್ರು ರಮೇಶ್. ಒಳ್ಳೆಯ ಹೊಡೆತಗಾರ, ಕಾದು ನೋಡಬೇಕಾಗುತ್ತೆ. ಸ್ಕ್ವೇರ್ ಲೆಗ್ ಕ್ಷೇತ್ರದಲ್ಲಿ ಬೌಂಡರಿ ಎತ್ತ ಮುಖ ಮಾಡ್ತಾ ಇದೆ. ಕಾದು ನೋಡಬೇಕಾಗುತ್ತೆ. ಬೌಂಡರಿ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ಜಬರ್ದಸ್ತ್ ಹೊಡೆತ ರಮೇಶ್ ಅವರಿಂದ. ಕ್ಷೇತ್ರ ರಕ್ಷಣೆ ಕೊಂಚ ಬದಲಾವಣೆಯೊಂದಿಗೆ ಆಟವನ್ನು ಮುನ್ನಡೆಸ್ತಾ ಇದ್ದಾರೆ ತಾಜುದ್ದೀನ್. ಜಬರ್ದಸ್ತ್ ಎಸೆತ, ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ರಮೇಶ್. ಕೇವಲ ಒಂದು ಓಟವನ್ನು ಪಡೆದುಕೊಂಡ್ರು. ಇನ್ನೊಬ್ಬ ದಾಂಡಿಗ ಸಂದಾನಿ, ಒಬ್ಬ ಕ್ಲಾಸಿಕ್ ಆಟಗಾರ. ಲಾಂಗ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಮಂಜು ಅವರಿಂದ. ಯಾವುದೇ ಓಟವನ್ನು ನೀಡಲಿಲ್ಲ ವಲಿ. ಒಂದು ಒಳ್ಳೆಯ ಸ್ಲೋವರ್ ಎಸೆತಗಳು. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ. ದಾಂಡಿಗನನ್ನು ಹಿಂಬಾಲಿಸ್ತಾ ಇದೆ ಎಸೆತ. ಜಬರ್ದಸ್ತ್ ಎಸೆತಗಳು ವಲಿ. ಪಾಯಿಂಟ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ಒಳ್ಳೆಯ ಕ್ಷೇತ್ರ ರಕ್ಷಣೆ. ಸಮವಸ್ತ್ರದ ಸಂಖ್ಯೆ 7. 1 ಓವರ್ ಮುಕ್ತಾಯ, 5 ರನ್ನು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮಂದಗತಿಯಿಂದ ರನ್ನನ್ನು ಕಲೆ ಹಾಕ್ತಾ ಇದ್ದಾರೆ ಯುವ ನಾಯಕ ತಂಡ. ಅವ ಹಿರಿಯ ಆಟಗಾರು ರಾಜ್ ಮೊಹಮ್ಮದ್ CMC ಒಬ್ಬ ಭರ್ಜರಿಯಾಗಿ ಬಾಲ್ ಅನ್ನು ಎಸ್ತಕ್ಕಂತ ಆಟಗಾರ. ಕಳೆದ ಪಂದ್ಯದಲ್ಲಿ ಎಸೆತಗಳನ್ನ ಮಾಡಿಲ್ಲ, ಈ ಪಂದ್ಯದಲ್ಲಿ ಮಾಡ್ತಾರೆ. ಕಾದು ನೋಡ್ಬೇಕಾಗಿದೆ. ಕ್ರುಷಿಯಲ್ ಮೂಮೆಂಟ್ ಅಲ್ಲಿ ಮಾತ್ರ ಎಸೆತಗಳನ್ನ ಎಸ್ತಕ್ಕಂತ ಎಸೆತಗಾರರು. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಮಂಜೂರ್ ಮ್ಯಾಂಗೋ, ಅಂಜನೇಯ, ರಾಮ, ಗೌಸ್ಚುಮಿ, ಫಯಾಜ್ ವಕೀಲರು ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಮ್ಯಾಚಿನ ಒಂದು ಮಾತಿನ ಚಕಮಕಿಯೊಂದಿಗೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತಿದ್ದಾರೆ. ಮತ್ತೆ ಎಸೆತಗಾರು ಯಾರ್ಕರ್ ಸ್ಪೆಷಲಿಸ್ಟ್ ರಾಜ್ ಮೊಹಮ್ಮದ್. ಮೈದಾನದಲ್ಲಿ ಈಜುಗಳ ತುದಿಯಿಂದ ಬರ್ತಾ ಇದ್ದಾರೆ. ಅವರನ್ನ ಎದುರಿಸಿ ಆಡ್ತಕ್ಕಂಥ ಆಟಗಾರ ರಮೇಶ್.
ಒಳ್ಳೆಯ ಕ್ಷೇತ್ರ ರಕ್ಷಣೆ ರಾಜ್ ಮೊಹಮ್ಮದ್ ಅವರಿಂದ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಮಾಡುವಂತಹ ಆಟಗಾರರು ಇವರು. ಕೇವಲ ಒಂದು ಓಟವನ್ನು ತೆಗೆದುಕೊಂಡ್ರು ರಮೇಶ್. ಒಳ್ಳೆ ಎಸೆತ ರಭಸವಾಗಿ ಎಸೆಯುವಂತಹ ಪ್ರಯತ್ನ. ಯಾವುದೇ ಓಟವನ್ನ ಪಡೆದುಕೊಳ್ಳಿಲ್ಲ ಸಂದಾನಿ. ಬಹಳ ಅಚ್ಚುಕಟ್ಟಾಗಿ ಎಸೆತಗಳನ್ನು ಎಸೆತಾ ಇದ್ದಾರೆ ರಾಜ್ ಮೊಹಮ್ಮದ್. ಕ್ಷೇತ್ರ ರಕ್ಷಣೆ ಒಳ್ಳೆಯ ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನ. ಅದ್ಭುತವಾಗಿ ಕ್ಷೇತ್ರ ರಕ್ಷಣೆ, ಯಾವುದೇ ಓಟವನ್ನ ತೆಗೆದುಕೊಳ್ಳಿಲ್ಲ ತಾಜುದ್ದೀನ್ ಒಬ್ಬ ನಾಯಕ. ಪಾಯಿಂಟ್ ಕ್ಷೇತ್ರದಲ್ಲಿ ಎತ್ತುವಂತ ಪ್ರಯತ್ನ, ಜಬರ್ದಸ್ತ್ ಕ್ಷೇತ್ರ ರಕ್ಷಣೆ ನಾಯಕನಿಂದ. ಅಬ್ಬಬ್ಬಬ್ಬ, ಜಬರ್ದಸ್ತ್ ಕ್ಯಾಚ್ ಅನ್ನ ಪಡೆದುಕೊಂಡ್ರು ತಾಜುದ್ದೀನ್. ಬಿದ್ದು ಹಿಡಿಯುವಂತ ಪ್ರಯತ್ನದಲ್ಲಿ ಕ್ಯಾಚ್ ಅನ್ನ ಪಡೆದುಕೊಂಡ್ರು ತಂಡದ ಪರವಾಗಿ. ಸಂದಾನಿ ಔಟ್ ಆಗಿ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ. ಒಳ್ಳೆಯ ನಾಯಕತ್ವವನ್ನು ನಾಯಕನ ಆಟವನ್ನ ಆಡ್ತಾ ಇದ್ದಾರೆ ತಾಜುದ್ದೀನ್ ಕ್ಷೇತ್ರ ರಕ್ಷಣೆಯಲ್ಲಿ. ಈಗ ಇನ್ನೊಬ್ಬ ದಾಂಡಿಗ, ಕ್ಲಾಸಿಕ್ ಹೊಡೆತಗಾರ, ಲೆದರ್ ಬಲ್ ಆಟಗಾರ, ನಮ್ಮ ಗ್ರೌಂಡಿನ ಮಗ ಟಿಪ್ಪು ಸುಲ್ತಾನ್ ಮೈದಾನದಲ್ಲಿ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್. ಒಳ್ಳೆಯ ಕ್ಷೇತ್ರ ರಕ್ಷಣೆ ರಿಯಾನ್ ಅವರಿಂದ ಕೇವಲ ಒಂದು ಓಟವನ್ನು ಪಡೆದುಕೊಂಡ್ರು ಟಿಪ್ಪು ಸುಲ್ತಾನ್. ಇನ್ನು ಹೊಸಮಲೆ ರಮೇಶ್ ಮೈದಾನದಲ್ಲಿ ಉಳಿದು ಆಡ್ತಾ ಇದ್ದಾರೆ. ಭರ್ಜರಿಯಾಗಿ ಬ್ಯಾಟನ್ನು ಬೀಸ್ತಕ್ಕಂಥ ಆಟಗಾರ. ಒಂದು ಒಳ್ಳೆಯ ಜೊತೆ ಆಟ ಮಾಡಬೇಕಾಗುತ್ತೆ ಮೈದಾನದಲ್ಲಿ ಯುವ ನಾಯಕ ತಂಡ ಗೆಲ್ಬೇಕಾದ್ರೆ. ಜಬರ್ದಸ್ತ್ ಹೊಡೆತ, ಬೌಂಡರಿ ಎಂದು ನಿರ್ಣಾಯಕರು ನಿರ್ಣಯ ನೀಡ್ತಾ ಇದ್ದಾರೆ. ಮೊದಲೇ ಹೇಳಿದ್ದೆ, ರಭಸವಾಗಿ ಬ್ಯಾಟನ್ನು ಬೀಸ್ತಕ್ಕಂಥ ಆಟಗಾರ ರಮೇಶ್. ಓವರ್ ಮುಕ್ತಾಯ, ತಂಡದ ಮೊತ್ತ 2 ಓವರ್ ಮುಕ್ತಾಯ, 11 ರನ್ನು, 1 ವಿಕೆಟ್ ನಷ್ಟಕ್ಕೆ. ಡ್ರಿಂಕ್ಸ್ ಬ್ರೇಕ್ ಇದ್ದಾಗ ನೀರು ಒಯ್ಬೇಕು ರವಿ. ಇನ್ನು ತಂಡ 2ನೇ ಓವರ್ ನಡೀತಾ ಇದೆ. ನೀರಿನ ದಣಿವಾಯ್ತಾ? ನಮ್ಮ ಹಿರಿಯ ಆಟಗಾರರು ರಾಜ್ ಮೊಹಮ್ಮದ್ ಇನ್ನು ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. ಅವರು ಆಡುವುದು ನಮಗೆ ಖುಷಿಕರ ವಿಚಾರ ಅನಿಸುತ್ತೆ. ನಾವು ಹೊರಗಡೆ ಕೂತಿದ್ವಿ, ಅವರು ಆಡ್ತಾ ಇದ್ದಾರೆ. ಅವರೊಂದು ವಯಸ್ಸು, ಅವರೊಂದು ಕ್ರಿಕೆಟ್ನ ಆಟ ನಮಗೆ ಬಹಳ ಪಾಠವನ್ನ ಕಲಿಸುತ್ತೆ. ಈಗ ತಾನೇ ನಮ್ಮ ಆತ್ಮೀಯ ರಾಜ್ ಮೊಹಮ್ಮದ್ ಹೊರಗೆ ಬರ್ತಾ ಇದ್ದಾರೆ. ಸ್ವಲ್ಪ ಕಾಲಿನ ಇಂಜುರಿ, ಮತ್ತೆ ಬೌಲಿಂಗ್ ಬರ್ತಾರೆ ಮೈದಾನದಲ್ಲಿ. ಕಾದು ನೋಡ್ತಾ ಇದ್ದಾರೆ ಪ್ರೇಕ್ಷಕರು. ನೋಡೋಣ ಯಾವ ರೀತಿಯಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತೆ ಸೆಕೆಂಡ್ ಸ್ಪೆಲ್ ನಲ್ಲಿ ಮತ್ತೆ ಎಸೆತಗಾರರ ಪಟ್ಟಿಯಲ್ಲಿ ಊರ ತುದಿಯಿಂದ ಒಲಿ ಅವರನ್ನ ಎದುರಿಸಿ ಆಡ್ತಕ್ಕಂಥ ಆಟಗಾರ ಟಿಪ್ಪು ಸುಲ್ತಾನ್. ನೋಡೋಣ
ಒಲಿನ ಟೀಪುನ ಅಂತೇಳಿ. ಸ್ಕ್ವೇರ್ ಲೆಗ್ ಕ್ಷೇತ್ರದಲ್ಲಿ ಎತ್ತು ಹೊಡೆಯುವಂತ ಪ್ರಯತ್ನ, ದಾಂಡಿಗನನ್ನ ಹಿಂಬಾಲಿಸ್ತಾ ಇದೆ ಚೆಂಡು. ಒಳ್ಳೆಯ ಸ್ಪಿನ್ ಮಾಂತ್ರಿಕರು ಒಲಿ. ಮತ್ತೆ ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಸತತವಾಗಿ ಡಾಟ್ ಬಾಲ್ ಎಸೆತಗಳನ್ನ ಎಸೆತಾ ಇದ್ದಾರೆ. ಬಹಳ ಅನುಭವವುಳ್ಳ ಎಸೆತಗಾರರು ಒಲಿ. ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ. ಉತ್ತಮವಾದ ಹೊಡೆತ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ, ಬೌಂಡರಿ. ಜಬರ್ದಸ್ತ್ ಹೊಡೆತಗಳು ಟಿಪ್ಪು ಸುಲ್ತಾನ್ ಅವರಿಂದ. ಗ್ಯಾಪ್ ಕ್ಷೇತ್ರದಲ್ಲಿ ರಭಸವಾಗಿ ಬ್ಯಾಟನ್ನ ಬೀಸ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್. ಈ ಮನುಷ್ಯ ಬಹಳ ಕ್ಲಾಸಿಕ್ ಹೊಡೆತಗಳನ್ನು ಹೊಡಿತಕ್ಕಂಥ ಆಟಗಾರ. ಲೆದರ್ ಬಾಲ್ ಆಟವನ್ನು ಸಹ ಅದ್ಭುತವಾಗಿ ಆಡ್ತಕ್ಕಂಥ ಆಟಗಾರರು. ಇನ್ನು ಮೈದಾನದಲ್ಲಿ ವಸ್ಮಲಿ ರಮೇಶ್, ಟಿಪ್ಪು ಸುಲ್ತಾನ್ ಬಹಳ ಅಚ್ಚುಕಟ್ಟಾಗಿ ಮಂದಗತಿಯಿಂದ ರನ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಚುರುಕಿನ ಎಸೆತಗಾರ ಒಲಿ. ಫುಲ್ ಟಾಸ್ ಎಸೆತ, ಮತ್ತೆ ಬೌಂಡರಿಯತ್ತ ಮುಖ ಮಾಡಿದೆ ಚೆಂಡು. ಜಬರ್ದಸ್ತ್ ಹೊಡೆತಗಳು ಟಿಪ್ಪು ಸುಲ್ತಾನ್. ಲೆದರ್ ಬಾಲ್ ಹೊಡೆತಗಳನ್ನ ಹೊಡಿತಾ ಇದ್ದಾರೆ ಟೆನ್ನಿಸ್ ಕ್ರಿಕೆಟ್ ಅಲ್ಲಿ. ಮತ್ತೆ ಕವರ್ ಕ್ಷೇತ್ರದಲ್ಲಿ ಎತ್ತೊಡೆಯಂತ ಪ್ರಯತ್ನ, ಅದ್ಭುತವಾದ ಹೊಡೆತ. ಚೆಂಡನ್ನ ವೀಕ್ಷಣೆ ಮಾಡಿ ಗ್ಯಾಪ್ ಕ್ಷೇತ್ರದಲ್ಲಿ ಬಾರಿಸ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್. ಭರ್ಜರಿಯಾಗಿ ತಂಡದ ಪರವಾಗಿ ರಭಸವಾಗಿ ರನ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್. ಕೊಂಚ ನಿಯಂತ್ರಣ ತಪ್ತಾ ಇದ್ದಾರೆ ಒಲಿ. ರಕ್ಷಣಾತ್ಮಕವಾಗಿ ಆಟವನ್ನ, ಜವಾಬ್ದಾರಿಯುತ ಆಟವನ್ನ ಆಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ತಂಡದ ಪರವಾಗಿ. ಓವರ್ ಮುಕ್ತಾಯ, ತಂಡದ ಮೊತ್ತ 24, 3 ಓವರ್ ಮುಕ್ತಾಯ, 1 ವಿಕೆಟ್ ನಷ್ಟಕ್ಕೆ. ಒಳ್ಳೆಯ ಜೊತೆ ಆಟ ಬರ್ತಾ ಇದೆ ಯುವ ನಾಯಕ ತಂಡಕ್ಕೆ. ಮೈದಾನದಲ್ಲಿ ವಸ್ಮಲಿ ರಮೇಶ್, ಟಿಪ್ಪು ಸುಲ್ತಾನ್ ಬಹಳ ಅಚ್ಚುಕಟ್ಟಾಗಿ ಬೌಂಡರಿಗಳನ್ನ ಬಾರಿಸ್ತಾ ಇದ್ದಾರೆ. ಇನ್ನು ಒಳ್ಳೆಯ ಎಸೆತಗಾರನ ಒಳಗೊಂಡಿದೆ ಕಿಷ್ಕಿಂದ ಲೇಪರ್ಸ್ ತಂಡ. ಕಾದು ನೋಡಬೇಕಾಗುತ್ತೆ. ಬೆಳಗಿನ ಪಂದ್ಯದಲ್ಲೂ ಸಹ ಲೋ ಸ್ಕೋರ್ ಗೇಮನ್ನು ಯಾವ ರೀತಿ ಡಿಪೆಂಡ್ ಮಾಡಿದ್ರು ಅಂತೇಳಿ ನಾವು ಕಣ್ ತುಂಬಿಕೊಂಡಿದ್ದೀವಿ. ಈ ಪಂದ್ಯದಲ್ಲೂ ಸಹ ನೋಡಬೇಕಾಗತ್ತೆ. ಯಾವ ಸಮಯದಲ್ಲಾದರೂ ಪಂದ್ಯ ತಿರುಗಬಹುದು, ಹೇಳುವುದಕ್ಕೆ ಆಗುವುದಿಲ್ಲ. ಎಸೆತಗಾರರು ರಾಜ್ ಮಹಮ್ಮದ್ ಈಜುಕೊಳ ತುದಿಯಿಂದ. ಒಳ್ಳೆಯ ಕ್ಷೇತ್ರಕ್ಷಣೆ ರವಿ ಅವರಿಂದ. ಗಂಗಾವತಿ ಮತ್ತು ಹುಬ್ಬಳ್ಳಿ ಮಾರ್ಗದ ರೈಲು ಪ್ರಯಾಣ ನಡೀತಾ ಇದೆ. ಯಾರಾದರೂ ಹೋಗೋರಿದ್ರೆ ಹೋಗ್ಬಹುದು. ಒಳ್ಳೆಯ ಕ್ಲಾಸಿಕ್ ಹೊಡೆತಗಳು ನಡೀತಾ ಇವೆ ಮೈದಾನದಲ್ಲಿ. ಟಿಪ್ಪು ಸುಲ್ತಾನ್ ಅವರಿಂದ ಯಾವುದೇ ಓಟವನ್ನು ತೆಗೆದುಕೊಳ್ಳಿಲ್ಲ. ಬಹಳ ಜವಾಬ್ದಾರಿಯುತ ಎಸೆತಗಳನ್ನು ಎಸೆತಾ ಇದ್ದಾರೆ. ರಾಜ್ ಮೊಹಮ್ಮದ್ ಯಾವುದೇ ದೊಡ್ಡ ಹೊಡೆತಕ್ಕೆ ಚೆಂಡನ್ನು ನೀಡ್ತಾ ಇಲ್ಲ. ಜಬರ್ದಸ್ತ್ ಹೊಡೆತ, ಬಾಲ್ ಹಿಂದ್ಗಡೆ ರಿಯಾನ್. ಒಳ್ಳೆಯ ಕ್ಷೇತ್ರ ರಕ್ಷಣೆ, ಕೇವಲ 1 ಓಟವನ್ನ ನೀಡಿದ್ರು. ಒಳ್ಳೆಯ ಹೊಡೆತ,
ಬೌಂಡರಿಯತ್ತ ಸಾಗ್ತಾ ಇದೆ ಬಾಲು. ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ವಿಫಲತೆ ರಿಯಾನ್ ಅವರಿಂದ. ಬೌಂಡರಿ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. 4 ಓಟಗಳು ಪಡೆದುಕೊಂಡ್ರು ಹೊಸಮಲಿ ರಮೇಶ್. ಜಬರ್ದಸ್ತ್ ಹೊಡೆತಗಾರರು ತಂಡದ ಪರವಾಗಿ ರಭಸವಾಗಿ ರನ್ ಅನ್ನು ಹಾಕ್ತಾ ಇದ್ದಾರೆ. ಹೊಸಮಲಿ ರಮೇಶ್ ಮತ್ತು ಟಿಪ್ಪು ಸುಲ್ತಾನ್ ಒಳ್ಳೆಯ ಜೊತೆ ಆಟ ನಡೆಸ್ತಾ ಇದ್ದಾರೆ ಮೈದಾನದ ಮಧ್ಯೆ ಯುವ ನಾಯಕ ತಂಡದ ಪರವಾಗಿ. ಎತ್ತಿ ಹೊಡೆಯುವಂತಹ ಪ್ರಯತ್ನ. ಒಳ್ಳೆಯ ಕ್ಷೇತ್ರ ರಕ್ಷಣೆ KL ಶಿವು ಅವರಿಂದ. ಕೇವಲ 1 ಓಟ ಪಡೆದುಕೊಂಡ್ರು. ಲಾಸ್ಟ್ ಬಾಲ್. ಓಕೆ, ಕ್ಲಾಸಿಕ್ ಹೊಡೆತ. ಕೇವಲ 1 ಓಟವನ್ನ ಪಡೆದುಕೊಂಡ್ರು ಟಿಪ್ಪು ಸುಲ್ತಾನ್. ಓವರ್ ಮುಕ್ತಾಯ. ತಂಡದ ಮೊತ್ತ 31. 4 ಓವರ್ ಮುಕ್ತಾಯ, 1 ವಿಕೆಟ್ ನಷ್ಟಕ್ಕೆ. 31 ಲಾಸ್ ಆಫ್ 1 ವಿಕೆಟ್, 4 ಓವರ್ ಕಂಪ್ಲೀಟ್. ನೀಡ್ ಬೈ 60 ಬಾಲ್ಸ್, 69 ರನ್ಸ್. ಯುವ ನಾಯಕ ಟೀಮ್. ಇನ್ನು 60 ಎಸೆತಗಳಲ್ಲಿ 69 ರನ್ಗಳು ಬೇಕಾಗ್ತವೆ. ಪ್ರತಿ ಓವರ್ ಸರಾಸರಿ 6.9 ಸರಾಸರಿಯಲ್ಲಿ ಬ್ಯಾಟ್ ಅನ್ನು ಬೀಸಬೇಕಾಗುತ್ತೆ ತಂಡದ ಆಟಗಾರರು. ಬಹಳ ಉತ್ತಮ ಲಯದಲ್ಲಿ ಜೊತೆ ಆಟ ನಡೆಸ್ತಾ ಇದ್ದಾರೆ ಮೈದಾನದಲ್ಲಿ. ಈ ಒಂದು ಜೊತೆ ಆಟವನ್ನ ತೆರವುಗೊಳಿಸಬೇಕಾಗುತ್ತೆ ಕಿಷ್ಕಿಂಧ ಲೆಪರ್ಡ್ಸ್. ಮ್ಯಾಚ್ ಅನ್ನ ಮುನ್ನಡೆಸಬೇಕಾದ್ರೆ, ಪಂದ್ಯವನ್ನ ಮುನ್ನಡೆಸಬೇಕಾದ್ರೆ ಈ ಒಂದು ಜೊತೆ ಆಟವನ್ನ ತೆರವುಗೊಳಿಸಿದ್ರೆ ಮಾತ್ರ ತಾವುಗಳು ಪಂದ್ಯದಲ್ಲಿ ಇದ್ದಂತೆ. ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಜೊತೆ ಆಟ ನಡೆಸ್ತಾ ಇದ್ದಾರೆ ಹೊಸಮಲಿ ರಮೇಶ್ ಮತ್ತು ಟಿಪ್ಪು ಸುಲ್ತಾನ್. ಎಸೆತಗಾರರಾಗಿ KL ಶಿವು. ಇವರು ಸಹ ರಭಸವಾಗಿ ಬಾಲನ್ನು ಹಾಯಿಸ್ತಕ್ಕಂಥ ಎಸೆತಗಾರ ಊರ ತುದಿಯಿಂದ ಬರ್ತಾ ಇದ್ದಾರೆ. ರಕ್ಷಣಾತ್ಮಕವಾಗಿ ಆಟವನ್ನು ಆಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ಸುತ್ತೆ ಟಿಪ್ಪು ಸುಲ್ತಾನ್. ಕೇವಲ 1 ಓಟವನ್ನ ಪಡೆದುಕೊಂಡ್ರು. ಎತ್ತಿ ಹೊಡೆಯುವಂತ ಪ್ರಯತ್ನ. ಲಾಂಗ್ ಆಫ್ ಕ್ಷೇತ್ರದಲ್ಲಿ ಬಾಲ್ ಹಿಂದ್ಗಡೆ ರಾಜ್ ಮೊಹಮ್ಮದ್. ಒಳ್ಳೆಯ ಕ್ಷೇತ್ರ ರಕ್ಷಣೆ. 2 ಓಟವನ್ನ ಪಡೆದುಕೊಂಡ್ರು ಹೊಸಮಲಿ ರಮೇಶ್. ನಾಯಕನ ಆಟವನ್ನ ಆಡ್ತಾ ಇದ್ದಾರೆ ಮಾಲೀಕರು. ಒಂದು ಬದಿ ಗಟ್ಟಿಯಾಗಿ ನಿಂತು ಒಳ್ಳೆಯ ಜೊತೆ ಆಟವು ಸಹ ನಡೀತಾ ಇದೆ ಮೈದಾನದ ಮಧ್ಯೆ. ದೊಡ್ಡ ಹೊಡೆತಕ್ಕೆ ಚೆಂಡನ್ನ ನೀಡ್ತಾ ಇಲ್ಲ KL ಶಿವು. ಮತ್ತೆ ಸ್ಕ್ವಾಲೆ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ಬ್ಯಾಟಿನ ಅಂಚು ತೆಗೆದಿತ್ತು. ಬೌಂಡರಿ. ರನ್ಔಟ್ ಮಾಡುವಂತಹ ಸಾಧ್ಯತೆ ಇತ್ತು. ಕೊಂಚ ಬ್ಯಾಕಪ್ ಇಲ್ಲದೆ ಕಾರಣ ಚೆಂಡು ಬೌಂಡರಿಯತ್ತ ಮುಖ ಮಾಡಿದೆ. ನಾಲ್ಕು ಓಟಗಳು ಯುವ ನಾಯಕ ತಂಡಕ್ಕೆ ದೊರಕಿದೆ. ಬ್ಯಾಕಪ್ ಮಾಡೋದರಲ್ಲಿ ಕೊಂಚ ಎಡವಟ್ಟಿನಿಂದಾಗಿ ಬೌಂಡರಿಯತ್ತ ಸಾಗಿದೆ ಚೆಂಡು. ಎತ್ತೊಡೆಂತ ಪ್ರಯತ್ನ. ಬ್ಯಾಟಿನ ಅಂಚು ತಗಲಿತ್ತು. ಗೂಟ ರಕ್ಷಕರು ಮಾಡಿದ್ರು.
ಒಳ್ಳೆಯ ಎಸೆತ, ಉತ್ತಮ ಲಯದಲ್ಲಿ ಎಸೆತಗಳನ್ನು ಎಸೆತಾ ಇದ್ದಾರೆ. ಯಾವುದೇ ಓಟವನ್ನ ನೀಡ್ತಾ ಇಲ್ಲ. ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ನಿರ್ಣಾಯಕರ ನಿರ್ಣಯ. ಲೆಗ್ ಬೈಸ್ ಎಂದು ನೀಡ್ತಾ ಇದ್ದಾರೆ. ಓವರ್ ಮುಕ್ತಾಯ 39, 5 ಓವರ್ ಮುಕ್ತಾಯ, 1 ವಿಕೆಟ್ ನಷ್ಟಕ್ಕೆ. ಐವತ್ತು ಎಸೆತಗಳಲ್ಲಿ 61 ರನ್ ಬೇಕಾಗಿದೆ ಯುವ ನಾಯಕ ಗೆಲ್ಲಲಿಕ್ಕೆ. ಅದೇ ರೀತಿಯಾಗಿ ಕಿಷ್ಕಿಂದ ಲೆಪಾರ್ಡ್ ಅವರಿಗೆ 9 ವಿಕೆಟ್ಗಳು ಕಬಳಿಸಲಿಕ್ಕೆ. ಮ್ಯಾಚ್ ಗೆಲ್ಲಬೇಕಂದ್ರೆ ಕಾದು ನೋಡೋಣ. ಮ್ಯಾಚ್ ಇನ್ನು ಬಾಕಿ ಇದೆ ಗೆಳೆಯ. ಮತ್ತೆ ಎಸೆತಗಾರರಾಗಿ ತಾಜುದ್ದೀನ್ ಕಳೆದ ಪಂದ್ಯದಲ್ಲಿ ಉತ್ತಮವಾಗಿ ಎಸೆತಗಳನ್ನು ಎಸೆದ್ರು. ಎತ್ತಿ ಹೊಡೆಯುವಂತ ಪ್ರಯತ್ನ, ಬಾಲ್ ಹಿಂದ್ಗಡೆ ಸದ್ದಾಂ, ಕ್ಷೇತ್ರ ರಕ್ಷಣೆ, ಒಳ್ಳೆಯ ಕ್ಷೇತ್ರ ರಕ್ಷಣೆ. ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡನ್ನ ನೀಡಿ ತಮ್ಮ ಮನೆಗೆ ತೆರಳ್ತಾ ಇದ್ದಾರೆ ಹೊಸಮಲ್ಲಿ ರಮೇಶ್. ಎತ್ತಿ ಹೊಡೆಯುವಂತ ಪ್ರಯತ್ನದಲ್ಲಿ ಬ್ಯಾಟಿನ ಅಂಚು ತಗಲಿತ್ತು. ಪಾಯಿಂಟ್ ಕ್ಷೇತ್ರದಲ್ಲಿ ಎತ್ತುವಂತ ಪ್ರಯತ್ನ, ಕೊಂಚ ವಿಫಲತೆ. ಕ್ಷೇತ್ರ ಬೌಂಡರಿಯತ್ತ ಮುಖ ಮಾಡಿದೆ ಚೆಂಡು. ಇಕ್ಬಾಲ್ ಶೇಖ್ ಒಬ್ಬ ಅನುಭವವುಳ್ಳ ಆಟಗಾರ. ಈಗ ತಾನೇ ಮೈದಾನಕ್ಕೆ ಬಂದು ಎತ್ತಿ ಹೊಡೆಯುವಂತ ಪ್ರಯತ್ನದಲ್ಲಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಕ್ಯಾಚ್ ನೀಡಿದ್ರು. ಕೊಂಚ ಎಡವಟ್ಟಿನಿಂದ ಕ್ಯಾಚನ ಕೈ ಚೆಲ್ಲಿ ಬೌಂಡರಿಯತ್ತ ಮುಖ ಮಾಡಿದೆ ಚೆಂಡು. ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಆಂಗ್ಲ ಪದ ನಮಗೆ ನೆನಪು ಬರುತ್ತೆ, ಮೋಸ್ಟ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ. ಕ್ಯಾಚ್ ಅನ್ನ ಪಡೆದುಕೊಂಡ್ರೆ ಗೆಲುವು ತಮ್ಮ ತಂಡಕ್ಕೆ ಸುಲಭವಾಗಿ ದೊರಕುತ್ತೆ ಅಂತ ಹೇಳಿ ಅದನ್ನ ತಿಳಿದುಕೊಂಡು ಆಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅಚ್ಚುಕಟ್ಟಾಗಿ ಕ್ಷೇತ್ರ ರಕ್ಷಣೆ ಮಾಡಬೇಕು. ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ, ಒಳ್ಳೆಯ ಕಿರುಚಾಟ, ಅಗಲವಾದ ಚೆಂಡು, ನೇರವಾಗಿ ಗೂಟ ರಕ್ಷಣೆ. ಥರ್ಡ್ ಅಂಪೈರ್ ವೀಕ್ಷಣೆ ಮಾಡಬೇಕು ಅಗಲವಾದ ಚೆಂಡನ್ನ. ಬಸವರಾಜ್ ಗೂಗ್ಲಿ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಫಯ್ಯಾಜ್ ವಕೀಲರು, ವೃತ್ತಿಯಲ್ಲಿ ವಕೀಲರು, ನಮ್ಮ ಗಂಗಾವತಿಯ ಪರವಾಗಿ ಹಲವಾರು ಪಂದ್ಯಗಳನ್ನು ಆಡಿರ್ತಕ್ಕಂಥ ಅನುಭವ ಇವರಲ್ಲಿದೆ. ಕಾದು ನೋಡೋಣ, ಅಗಲವಾದ ಚೆಂಡು ಇದೇನು ಇಲ್ವೋ ಅಂತೇಳಿ.
ಬಾಲ್ ಏನ್ರಿ ವಕೀಲ್ರೆ, ಹಾ ಗುಡ್ ಬಾಲ್ ಎಂದು ನಿರ್ಣಯ ನೀಡ್ತಾ ಇದ್ದಾರೆ ಥರ್ಡ್ ಅಂಪೈರ್. ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ಎತ್ತೊಡೆಯಿಂದ ಪ್ರಯತ್ನ. ವಾವ್, ರಿಕಿ ಪಾಯಿಂಟಿಂಗ್ ಶೈಲಿಯ ಹೊಡೆತ ಟಿಪ್ಪು ಸುಲ್ತಾನ್ ಅವರಿಂದ. ಜಬರ್ದಸ್ತ್ ಹೊಡೆತಗಳು ಕಂಡು ಬರ್ತಾ ಇವೆ ಮೈದಾನದಲ್ಲಿ. ವಲೆದರ್ ಬಾಲ್ ಹೊಡೆತಗಾರನಿಂದ ಬಹಳ ಅಚ್ಚುಕಟ್ಟಾಗಿ ನಿಧಾನಗತಿಯಿಂದ ರನ್ನನ್ನು ಕಲೆ ಆಗ್ತಾ ಇದ್ದಾರೆ. ಗೆಲುವಿನ ಲೈಕೆ ಮರಳಿಸ್ತಾ ಇದ್ದಾರೆ ಕೊಂಚ ಕೊಂಚ ಟಿಪ್ಪು ಸುಲ್ತಾನ್. ಮತ್ತೆ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಆಗ್ತಾ ಇಲ್ಲ. ಜವಾಬ್ದಾರಿಯುತ ಆಟವನ್ನು ಆಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಮೈದಾನದಲ್ಲಿ. ಓವರ್ ಮುಕ್ತಾಯ. ತಂಡದ ಮೊತ್ತ 49, 6 ಓವರ್ ಮುಕ್ತಾಯ, 2 ವಿಕೆಟ್ ನಷ್ಟಕ್ಕೆ. 49 ಲಾಸ್ ಆಫ್ 2 ವಿಕೆಟ್ಸ್, 6 ಓವರ್ ಕಂಪ್ಲೀಟ್. ಆರು ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಸ್ಕೋರ್ 49, 2 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ ಮಗದೊಮ್ಮೆ ಬಂದಂತಹ ಗಂಗಾವತಿಯ ಕ್ರೀಡಾಭಿಮಾನಿಗಳಿಗೆ ಮತ್ತು ಸಮಸ್ತ ಕ್ರೀಡಾಪಟುಗಳಿಗೆ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಮೈದಾನದಲ್ಲಿ 2 ಅಂಪೈರ್ಸ್ಗಳು, ಎಕ್ಸ್ಪೀರಿಯನ್ಸ್ ಅಂಪೈರ್ಸ್ಗಳು. ಒಂದ್ ಕಡೆ ಮುನ್ನಾ ಶೇಖ್, ಇನ್ನೊಂದು ಕಡೆ ಅಂಬರೇ ಗೌಡ. ಟಿವಿಯಲ್ಲಿ 10ರಿಂದ 20,000 ಮ್ಯಾಚಸ್ ನೋಡಿ ಎಕ್ಸ್ಪೀರಿಯನ್ಸ್ ಪಡೆದಂತಹ ಅಂಪೈರ್ಸ್ ನಮ್ಮ ಕಣ್ಣ ಮುಂದೆ ನೇರ ಕಾರ್ಯ ಮಾಡ್ತಾ ಇದ್ದಾರೆ. ಮ್ಯಾಚ್ ಇನ್ನು ಬಾಕಿ ಇದೆ ಗೆಳೆಯ, ನೋಡೋಣ ಏನಾರಾಗುತ್ತೆ. ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ. 4 ಅದ್ಭುತ ಶಾಟ್, ಜಾಣತನದ 4 ಓಟವನ್ನು ಬ್ಯಾಟಿಂಗ್. ಪಡೆದುಕೊಂಡ್ರು. 53, 2 ವಿಕೆಟ್ ನಷ್ಟಕ್ಕೆ. 7 ಓವರ್ ಚಾಲ್ತಿ, 53. ಒಳ್ಳೆಯ ಬ್ಯಾಟಿಂಗ್, ಅದ್ಭುತವಾದಂಥ ಜಾಣತನದ ಬ್ಯಾಟ್ಸ್ಮನ್. ಒಳ್ಳೆಯ ರನ್ನಿಂಗ್, ಗುಡ್ ವಿನ್, ಉತ್ತಮ ಓಡಾಟ. ಇಬ್ಬರ ಬ್ಯಾಟ್ಸ್ಮನ್ಗಳ ನಡುವೆ ಅದ್ಭುತ ಓಡಾಟ. ಟಿಪ್ಪು ಸುಲ್ತಾನ್ ತಂಡಕ್ಕೆ ಒಳ್ಳೆಯ ಕೊಡುಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಂಜೂರ್ ಔಟ್. ಮ್ಯಾಚ್ ಇನ್ನು ಬಾಕಿ ಇದೆ ಗೆಳೆಯ. ಅದ್ಭುತ ಆಘಾತ, ದೊಡ್ಡ ಆಘಾತ. ಕರ್ನಾಟಕದ ಒಳ್ಳೆಯ ಅದ್ಭುತ ಆಟಗಾರ ಗಂಗಾವತಿಯ ಮ್ಯಾಕ್ಸಿ ಮೈದಾನದಲ್ಲಿ, ನಾಯಕ ಮೈದಾನದಲ್ಲಿ. जर्सी नंबर 17 खुद कप्तान मैदान में. मैदान के अंदर खुद मैक्सी गंगावती के, कर्नाटक के हीरो, एक बड़े बल्लेबाज ऑलराउंडर के उभरते हुए ये अपना छाप पूरे कर्नाटक नहीं पूरा देश के अंदर अपना छाप बिठाने वाले एक बड़े बल्लेबाज गंगावती के रमेश मैक्सवेल पूरे हिंदुस्तान के अंदर अपना छाप बिठाते हुए ये भत्तद नाडु गंगावती का नाम रोशन करते हुए पूरे देश में अपना छाप बिठाते हुए आईएसएल में अपना छाप, बेहतरीन बल्लेबाज इस मैदान पर
ಡ್ರಿಂಕ್ಸ್ ಬ್ರೇಕ್, ಡ್ರಿಂಕ್ಸ್ ಬ್ರೇಕ್. ನೀರು ಏರಿಯಪ್ಪ ಬ್ಯಾಟ್ಸ್ಮನ್ಗಳಿಗೆ, ಫೀಲ್ಡರ್ಸ್ಗೆ. ಡ್ರಿಂಕ್ಸ್ ब्रेक. मैदान के अंदर आज कोई धूप नहीं, अबर साथ में हवा अच्छी सी, प्रेक्षक इस मैच का आनंद लेते हुए अंपायर का इशारा देखने के लिए तमाम प्रेक्षक उत्साहित. क्या होगा अंपायर इशारा? नॉट आउट. एक अच्छा डिसीजन यहां पर मुन्ना शेख का. एक अच्छी गेंद यहां पर मंसूर की. एक सीनियर खिलाड़ी चकमा खाते हुए उनके गेंद पर. ಏಳು ಓವರ್ ಮುಕ್ತಾಯ 56, 3 ವಿಕೆಟ್ ನಷ್ಟಕ್ಕೆ 7 ಓವರ್ ಮುಕ್ತಾಯ, 56 ರನ್ಗಳು. सात ओवर के बाद 50 रन, 3 विकेट नुकसान पर युवा नायक 56, 7 ओवर मुक्ताय 56. ನಾಗರ್ಗಿ ಅದ್ಭುತ ಹೊಡೆತ. ನಾಗರ್ಗಿ ಬ್ಯಾಕ್ ಟು ಬ್ಯಾಕ್ 4. ತಂಡದ ನಾಯಕ ರಮೇಶ್ ಮ್ಯಾಕ್ಸಿ ಒಳ್ಳೆ ಹೊಡೆತ. ತಂಡದ ನಾಯಕ ಹಂಪಿ ಎಕ್ಸ್ಪ್ರೆಸ್ ಕೆಟ್ಟ ಬೌಲಿಂಗ್. 2 ಎಸೆತಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 4. ನಾಗರ್ಗಿ ಒಳ್ಳೆಯ ಚೀಕಿ ಶಾಟ್, ಭರ್ಜರಿ ಚೀಕಿ ಶಾಟ್. ಇದು ಅದ್ಭುತ ಶಾಟ್. ಎಲ್ಲ ಯುವಕರು ನೋಡುವಂತಹ ಒಂದು ಒಳ್ಳೆಯ ಕಲೆಯ ಶಾಟ್, ಚೀಕಿ ಶಾಟ್.
ಓವರ್ ಮುಕ್ತಾಯ. 8 ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಸ್ಕೋರ್ 70 ರನ್ಗಳು. 70, ಲಾಸ್ ಆಫ್ 3 ವಿಕೆಟ್ಸ್. 8 ಓವರ್ ಕಂಪ್ಲೀಟೆಡ್. ಯುವ ನಾಯಕ ಒಳ್ಳೆಯ ಸ್ಥಿತಿಯಲ್ಲಿ 70 ರನ್ಗಳು. 8 ಓವರ್ ಮುಕ್ತಾಯ, 70 ರನ್ನು, 3 ವಿಕೆಟ್ ನಷ್ಟಕ್ಕೆ. ಎಪ್ಪತ್ತು ರನ್ಗಳು. 8 ಓವರ್ ಮುಕ್ತಾಯ, 70, 3 ವಿಕೆಟ್ ನಷ್ಟಕ್ಕೆ. ಉತ್ತಮ ಸ್ಥಿತಿಯಲ್ಲಿ ಯುವ ನಾಯಕ ತಂಡ. ಅದ್ಭುತವಾದಂಥದ್ದು ಒಂದು ಬೆಳಗಿನ ನಾಳೆಯ ಪಂದ್ಯ ಲಿಂಗರಾಜ್ ಕ್ಯಾಂಪ್ ವರ್ಸಸ್ ಮಹಾಬಲ. ನಾಳೆ ಬೆಳಗಿನ ಪಂದ್ಯ ಲಿಂಗರಾಜ್ ಕ್ಯಾಂಪ್ ವರ್ಸಸ್ ಮಹಾಬಲ ನಡುವೆ ಒಳ್ಳೆಯ ಪೈಪೋಟಿ. ರಜೆಯ ದಿನ, ರವಿವಾರದ ದಿನ, ಅದೇ ರೀತಿಯಾಗಿ ಮಧ್ಯಾಹ್ನದ ಪಂದ್ಯ. ಕಾಂತರ ಸುಲ್ತಾನ್ ಮಧ್ಯಾಹ್ನದ ಪಂದ್ಯ ಕಾಂತರ ವರ್ಸಸ್ ಸುಲ್ತಾನ್ ನಡುವೆ. ಬೆಳಗಿನ ಪಂದ್ಯ ಲಿಂಗರಾಜ್ ಕ್ಯಾಂಪ್ ಮತ್ತು ಮಹಾಬಲ. ಅದ್ಭುತ ರವಿವಾರದ ಪಂದ್ಯಗಳು ನಾಳೆ ಸರಿಯಾಗಿ 10 ಗಂಟೆಗೆ. ಎಲ್ಲ ಪ್ರೇಕ್ಷಕರು ಅದ್ಭುತ ದಿನ ನಾಳೆ. ಒಳ್ಳೆ ಫೀಲ್ಡಿಂಗ್, ಅದ್ಭುತವಾದಂಥ ಫೀಲ್ಡಿಂಗ್ ಮಂಜು ಅವರಿಂದ. ಹಳ್ಳಿಯ ಪ್ರತಿಭೆ ಈ ಒಂದು ಮೈದಾನದಲ್ಲಿ ಒಳ್ಳೆಯ ರೀತಿಯಾಗಿ ತಮ್ಮ ಪ್ರದರ್ಶನ ನೀಡ್ತಾ ಇದ್ದಾರೆ. ಸೀನಿಯರ್ ಆಟಗಾರ ಮೈದಾನದಲ್ಲಿ ಇನ್ನೂ ತಂಡದ ನಾಯಕನಿಗೆ ಸಾಥ್ ನೀಡ್ತಾ ಇದ್ದಾರೆ. ಇಕ್ಬಾಲ್ ಒಳ್ಳೆಯ ಕಮ್ಬ್ಯಾಕ್. ಮತ್ತೊಮ್ಮೆ ಮನ್ಸೂರ್ ಅವರು ತಂಡಕ್ಕೆ ಉತ್ತಮ ಕೊಡುಗೆ ನೀಡ್ತಾ ಇದ್ದಾರೆ. ಒಳ್ಳೆಯ ಬೌಲಿಂಗ್ ಮಾಡ್ತಾ ಇದ್ದಾರೆ ಮನ್ಸೂರ್. ಒಂಬತ್ತು ಓವರ್ ಮುಕ್ತಾಯ 73, 3 ವಿಕೆಟ್ ನಷ್ಟಕ್ಕೆ ಯುವ ನಾಯಕ ತಂಡ. 30 ಎಸೆತಗಳಲ್ಲಿ 27 ರನ್ಗಳ ಅವಶ್ಯಕತೆ ಇರುತ್ತೆ. ಇನ್ನು ಮೈದಾನದಲ್ಲಿ ಇಕ್ಬಾಲ್ ಶೇಖ್ ಮತ್ತು ರಮೇಶ್ ಮ್ಯಾಕ್ಸಿ ಆಡ್ತಾ ಇದ್ದಾರೆ. ಎಸೆತಗಾರರಾಗಿ ಕೆಎಲ್ಸಿವು ಊರ ತುದಿಯಿಂದ ಬರ್ತಾ ಇದ್ದಾರೆ. ತಮ್ಮ ಊರ ತುದಿಯಿಂದ ಕಾದು ನೋಡ್ಬೇಕಾಗುತ್ತೆ ಏನ್ ಮಾಡ್ತಾರೆ ಅಂತ ಹೇಳಿ. ರಕ್ಷಣಾತ್ಮಕವಾಗಿ ಆಟ ಆಡ್ತಾ ಇದ್ದಾರೆ. ಯಾವುದೇ ಓಟವನ್ನ ನೀಡ್ತಾ ಇಲ್ಲ. ಕೆಎಲ್ಸಿವು ಜಬರ್ದಸ್ತ್ ಆಗಿ ಕಿಷ್ಕಿಂದ ಲೇಪರ್ಸ್ ತಂಡದ ಪರವಾಗಿ ಎಸೆತಗಳನ್ನು ಎಸೆತಾ ಇದ್ದಾರೆ.
ಮುಗುಶೆಟ್ಟಿ ರನ್. ಅಗಲವಾದ ಚೆಂಡನ್ನ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ನೀಡಬೇಕು ನಮ್ಮ ಫಯಾಜ್ ವಕೀಲರು. ಅಗಲವಾದ ಚೆಂಡು ಇದೇನೋ ಇಲ್ವೋ ಅಂತ ಹೇಳಿ. ಇಲ್ಲಿ ಕ್ಯಾಪ್ಟನ್ ಒಂದ್ ಏನೋ ಹೇಳ್ತಾನಲ್ಲ, ಏನಪ್ಪ ಇದು ಅಂಪೈರ್ ತಗೊಂಡ್ರ? ಅದನ್ನ ವೀಕ್ಷಣೆ ಮಾಡಿಬಿಟ್ಟು ಕೊಡ್ಬೇಕು. ಬೇಗ ತಗೋಬೇಕು. ರಿವ್ಯೂ ತಗೊಂಡಿದ್ದಾರೆ. ಗುಡ್ ಬಾಲ್, ಗುಡ್ ಬಾಲ್ ಎಂದು ಗುಡ್ ಬಾಲ್. ದಯವಿಟ್ಟು ಬೇಗ ಆಡ್ಬೇಕಲ್ಲ, ಡಿಸ್ಕಷನ್ ಮಾಡಬಾರ್ದು. ನೇರ ಪ್ರಸಾರ ಇರುತ್ತೆ ಹೈ ಸ್ಪೋರ್ಟ್ಸ್ ಚಾನಲ್ ಅಲ್ಲಿ. ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಯಾರು. ಬಹಳ ಅಚ್ಚುಕಟ್ಟಾಗಿ ಈ ಟೂರ್ನಿಗಳು ನಡೀತಾ ಬರ್ತಾ ಇವೆ. ಮತ್ತೆ ಎಸೆತಗಾರ ಕೇಳ್ಚಿವು ಎತ್ತಿ ಹೊಡೆಯುವಂತ ಪ್ರಯತ್ನ. ಸ್ಲೋ ಓವರ್ ಎಸೆತ. ಮನುಷ್ಯನನ್ನು ವೀಕ್ಷಣೆ ಚೆಂಡನ್ನ ಅದ್ಭುತವಾಗಿ ಎಸೆತಗಳನ್ನು ಎಸೆತಾ ಇದ್ದಾರೆ. ಕೇಳ್ಚಿವು ರಭಸವಾಗಿ ಎಸೆದರೆ ಏನು ಉಪಯೋಗವಿಲ್ಲವೆಂದು ತಮಗೆ ತಿಳಿದಿದೆ. ಬಹಳ ಅಚ್ಚುಕಟ್ಟು. ಮತ್ತೆ ತೊಡೆಂತ ಪ್ರಯತ್ನ. ಬಾಲ್ ಹಿಂದ್ಗಡೆ ಕ್ಷೇತ್ರ ರವಿ 26 required from 26 balls. ಬಹಳ ಅದ್ಭುತವಾಗಿ ಆಟವನ್ನ ಆಡ್ತಾ ಇದ್ದಾರೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇಲ್ಲ ಯುವ ನಾಯಕ ತಂಡ. ನಾಯಕ ಮೈದಾನದಲ್ಲಿ ಉಳಿದು ಆಡ್ತಾ ಇದ್ದಾರೆ ರಮೇಶ್ ಮ್ಯಾಕ್ಸಿ. ದಿಗ್ಗಜ ಹೊಡೆತಗಾರರು. ಅವರ ಆಟವನ್ನು ನೋಡಲು ಬಹಳ ಅಭಿಮಾನಿಗಳು ಮೈದಾನದಲ್ಲಿ. ಕ್ಷೇತ್ರದಲ್ಲಿ ಎತ್ತುವಂತ ಪ್ರಯತ್ನ. ಕೊಂಚ ನಿಯಂತ್ರಣ ತಪ್ಪಿ ಬೌಂಡರಿ ಅತ್ತ ಬಾಲ್. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್ ವಿರುದ್ಧವಾಗಿ ಮಹಾಬಲ बढ़िया गेंद फाइन लेग के दिशा पर कोई मौका नहीं. टपक खाती हुई सीमा रेखा के बाहर 4 रन रमेश के बल्ले से निकलता हुआ. एक अच्छी लय में अच्छी इनफॉर्म बैट्समैन रमेश मैक्सवेल. टोटल स्कोर बढ़ता ओवर की समाप्त 82 ರನ್ಗಳು 3 ವಿಕೆಟ್ ನಷ್ಟಕ್ಕೆ 10 ಓವರ್ ಮುಕ್ತಾಯ. 24 ಎಸೆತಗಳಲ್ಲಿ 18 ರನ್ಗಳ ಅವಶ್ಯಕತೆ. ನಾಳಿನ ಮಧ್ಯಾಹ್ನದ ಪಂದ್ಯ, ರವಿವಾರದ ಬಲಿಷ್ಠ ಪಂದ್ಯಗಳು ಕಾಂತಾರ ವರ್ಸಸ್ ಸುಲ್ತಾನ್ ಟೈಗರ್ಸ್. ಈ ಒಂದು ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂತ ಮೈದಾನದಲ್ಲಿರುವಂತ ಎಲ್ಲ ಪ್ರೇಕ್ಷಕರಿಗೂ ನಮ್ಮೆಲ್ಲ ಸಮಸ್ತ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಆಟಗಾರರ ಪರವಾಗಿ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಮಗ್ದೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು. 24-18. फिर से मंसूर स्ट्राइक पर एक बॉल. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕೆಡಿಪಿಎಲ್ ಸಂಸ್ಥಾಪಕರು ಭಾಷಾ ಪಾಯಿಂಟಿಂಗ್ ಅನ್ನೋರು ಬರಬೇಕು. खराब गेंद, अंपायर का इशारा, नो बॉल. फ्री हिट का मौका मिलता. फिर से अतिरिक्त रन. अच्छी रनिंग बिटवीन द विकेट दोनों बल्लेबाजों के बीच में. 1+1 अतिरिक्त रन 2 रन अपने खाते में जमा करते हुए युवा नायका. एक अच्छी लाइन में दिखती हुई टीम पहला मैच जीतकर अभी भी जीत के नजदीक पहुंचती हुई युवा नायका. फिर से रमेश. खराब गेंद, बल्ले के किनारे लगता हुआ फैले की दिशा पर फील्डर मौजूद है मंजू. एक अच्छी फील्डिंग करते हुए 2 रन से संतुष्ट होना पड़ेगा रमेश मैक्सवेल को. पंद्य मुगिದ ತಕ್ಷಣ ಮ್ಯಾನ್ ಆಫ್ ದ ಮ್ಯಾಚ್
ನೀಡಲಿಕ್ಕೆ ಅತಿಥಿಗಳಾಗಿ ಕೊಪ್ಪಳ ಜಿಲ್ಲೆಯ ಡಿಸ್ಟ್ರಿಕ್ಟ್ ಪ್ರೀಮಿಯರ್ ಲೀಗ್ನ ಅಧ್ಯಕ್ಷರು ಸಂಸ್ಥಾಪಕರಾಗಿರುವಂತಹ ಆತ್ಮೀಯ ಅಣ್ಣವರು ಭಾಷಾ ಪಾಂಡಿಂಗ್ ಅಣ್ಣವರು ವೇದಿಕೆ ಹತ್ರ ಬರಬೇಕು. फिर से स्लोअर गेंद उठाकर मारने की कोशिश, फील्डर मौजूद ताजुद्दीन, खराब फील्डिंग के वजह से कैच चूकती हुई फिर से जीवदान मिलता हुआ रमेश मैक्सवेल को. जर्सी नंबर 17 महान खिलाड़ियों में से एक माने जाते हैं रमेश मैक्सवेल. बहुत सारे फैन फॉलोअर्स इस बल्लेबाज को. बढ़िया बल्लेबाजी और गेंदबाजी उनके तरफ से. फिर से उठाकर मारने की कोशिश, फील्डर मौजूद, कोई मौका नहीं. आसानी से 2 रन लेने में फिर से सफल होते हुए रमेश धीरे धीरे अपना टीम और अपना स्कोर और टीम का स्कोर बढ़ाने में सफल होते हुए बल्लेबाज. इसी के साथ स्कोर बढ़ता हुआ 9-0, 90 रन. सिर्फ 10 रन चाहिए युवा नायकों को इस मैच में जीत हासिल करने के लिए. फिर से स्लोअर गेंद, रिवर्स स्वीप, कोई मौका नहीं. कवच के रूप में गेंद चलती हुई सीमा रेखा के बाहर 6 रन. सिर्फ 4 रन चाहिए युवा नायकों को इस मैच में जीतने के लिए. बेहतरीन बढ़िया बल्लेबाजी. आखिरी 4 रन. 36 नाबाद बनाकर अभी भी अपना पारी संभालते हुए कप्तान फिर से कदमों का इस्तेमाल करते हुए लॉन्ग दिशा पर 1 रन से सफल बल्लेबाज रमेश मैक्सवेल. 37 नॉट आउट. दूसरी तरफ इकबाल, एक सीनियर खिलाड़ी, फिर से स्लोअर गेंद. इसी के साथ अंपायर का इशारा. ओवर की समाप्त. 11 ओवर ಮುಕ್ತಾಯ. 97 ರನ್ಗಳು, 3 ವಿಕೆಟ್ ನಷ್ಟಕ್ಕೆ. ಇನ್ನು ಮ್ಯಾಚ್ ಮುಗ್ದಿಲ್ಲ, ಸೈಡಿಗೆ ಬರ್ರಪ್ಪ. ನೀವು ಪ್ಲೇಯರ್ಸ್ ಆಗಿ ನೀವೇ 18 ಎಸೆತಗಳಲ್ಲಿ 3 ರನ್ಗಳ ಅವಶ್ಯಕತೆ. ಪ್ರತಿಯೊಂದು ಪಂದ್ಯವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಿರುವಂತ ಎಲ್ಲ ಪ್ರೇಕ್ಷಕರು, ಅಣ್ಣವರು, ತಮ್ಮನವರು, ಹಿರಿಯರು ಎಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಕ್ರೀಡಾಪಟುಗಳಿಂದ ನಿಮಗೆ ಮನಸ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾಳೆ ರಜಾ ದಿನ, ಅತ್ಯುತ್ತಮವಾದಂಥ 2 ಪಂದ್ಯಗಳು. ತಾವೆಲ್ಲರೂ ಬಂದು ಈ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿ ಮಾಡಲಿಕ್ಕೆ ನೀವು ಸಹ ಕಾರಣೀಕರ್ತರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. रिहान, एक युवा गेंदबाज, सिर्फ 3 रन की जरूरत. पहला ओवर लेकर स्विमिंग पूल एंड से बढ़िया गेंद. ದಯಮಾಡಿ ಎಲ್ಲ 2 ತಂಡದ ನಾಯಕರಲ್ಲಿ ನಾನೊಂದು ಕಳಕಳಿಯಾಗಿ ಮತ್ತೊಮ್ಮೆ ಮನವಿ ಮಾಡ್ಕೋತಾ ಇದ್ದೀನಿ. ಪಂದ್ಯ ಮುಗಿದ ತಕ್ಷಣ ಕಾರ್ಯಕ್ರಮ ಮುಗಿಯೋವರೆಗೂ ಎಲ್ಲರೂ ಶಿಸ್ತನ್ನು ಕಾಪಾಡ್ಕೋಬೇಕು. फिर से बड़ी गेंद, रिवर्स स्वीप मारने की कोशिश, कप्तान का विकेट खोते हुए बड़ा झटका लगता हुआ युवा नायका को. एक अच्छी बल्लेबाजी करते हुए टीपू सुल्तान, पावर प्ले में एक अच्छा इस्तेमाल करते हुए कप्तान को साथ देने में सफल होते हुए टीपू सुल्तान. बढ़िया बल्लेबाजी रमेश मैक्सवेल, उनके साथ साथ उप कप्तान ಟಿಪ್ಪು ಸುಲ್ತಾನ್ की तरफ से. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಹಳಷ್ಟು ಕುತೂಹಲ ಏರಿಳಿತ ಕಾಣ್ತಾ ಇದೆ. ಒಟ್ಟಾರೆ 8 ತಂಡಗಳು, ಯಾವ ತಂಡಗಳು ಕ್ವಾಲಿಫೈ ಆಗ್ತಾವೆ ಅಂತೇಳಿ ಇನ್ನೂ 12 ದಿನ ಕಾಯಬೇಕಾಗ್ತದೆ. अच्छी गेंद, बल्लेबाजी करने के लिए ಐಶು, ಜರ್ಸಿ ನಂಬರ್ 17. ನಮ್ಮ ಸಂಘದ ಸದಸ್ಯರು ಗೂಗ್ಲಿ ಬಸ್ ಅವರಾಗ್ಲಿ ಎಲ್ಲರೂ ಅತಿಥಿಗಳನ್ನು ಬರಮಾಡ್ಕೋಬೇಕು. ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಮುಗಿದ ತಕ್ಷಣ ಚಿಕ್ಕ ಕಾರ್ಯಕ್ರಮ ಇರುತ್ತೆ. से बड़ी गेंद, रनआउट का मौका देखना होगा.
लेग बाइस के रूप में अतिरिक्त रन खाते में जमा होता हुआ युवा नायका को जीतने के लिए सिर्फ 2 रन की जरूरत। फिर से अच्छी गेंद, बढ़िया थ्रो, कोई मौका नहीं। इसी के साथ मैच समाप्त होता हुआ युवा नायका इस मैच में जीत हासिल करते हुए